ಯಾವುದು ಎಥೆನಾಲ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ ಹೌದಾ. ಈಗ ಎಥೆನಾಯಿಕ್ ಆಮ್ಲದ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಎಥೆನಾಯಿಕ್ ಆಮ್ಲದಲ್ಲಿ ನೋಡಿ ಇದರ ಕೆಲವೊಂದು ಗುಣಗಳಿವೆ. ಸೇಮ್ ಇದಕ್ಕೆ ಕೂಡ ಕೆಲವೊಂದು ಗುಣಗಳಿವೆ, ಕೆಲವೊಂದು ರಿಯಾಕ್ಷನ್ ಇವೆ, ಇದರದ್ದು ಎಫೆಕ್ಟ್ಗಳು ಕೂಡ ಇವೆ. ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡೋಣ ಇದರಲ್ಲಿ ಕೂಡ. ಸರಿ, ಈಗ ಮೊದಲನೇದಾಗಿ ಇದರ ಗುಣಗಳನ್ನು ನೋಡೋಣ. ಗುಣಗಳಲ್ಲಿ ಎಥೆನಾಯಿಕ್ ಆಮ್ಲವನ್ನು ಸಾಮಾನ್ಯವಾಗಿ ಎಸಿಟಿಕ್ ಆಮ್ಲ ಎಂದು ಕೂಡ ಕರೆಯುತ್ತಾರೆ. ಏನಂತ ಕರೀತಾರೆ ಇದನ್ನು? ಸಾಮಾನ್ಯವಾಗಿ ಎಸಿಟಿಕ್ ಆಮ್ಲ ಅಂತ ಕೂಡ ಕರೀತಾರೆ. ಏನಂತ ಕರೀತಾರೆ? ಎಸಿಟಿಕ್ ಆಮ್ಲ. ಎಸಿಟಿಕ್ ಆಮ್ಲ ಅಂತ ಕರೆಯೋದಕ್ಕೆ ಕಾರಣ ಏನು ಹೌದಾ? ಎಸಿಟಿಕ್ ಆಮ್ಲ ಅಂತ ಯಾಕೆ ಕರೀತಾರೆ? ಈಗ ನಾವು ಜಾಸ್ತಿ ಏನು ಮಾಡ್ತೀವಿ, ಈಗ ಈಗ ಎಥೆನಾಲ್ನ ಏನಂತ ಕರಿತಾ ಇದ್ವಿ? ಆಲ್ಕೋಹಾಲ್ ಅಂತ ಕರಿತಾ ಇದ್ರಾ? ಹೌದಾ ಇಲ್ಲ? ಆಲ್ಕೋಹಾಲ್ ಆಗಿ ಕರಿತಾ ಇದ್ರು. ಈಗ ಏನಾಗಿದೆ, ಇದು ಎಸಿಟಿಕ್ ಆಮ್ಲ ಇದೆ ಅಲ್ವಾ, ಇದನ್ನು ಏನಂತ ಕರೀತಾರೆ? ಎಥೆನಾಯಿಕ್ ಆಮ್ಲವನ್ನು ಎಸಿಟಿಕ್ ಆಮ್ಲ ಅಂತ ಕರೀತಾರೆ. ಕಾರಣ ಏನಂದರೆ ಇದು ವಿನೆಗರ್ ರೀತಿ ಬಳಸ್ತಾರೆ. ಈಗ ವಿನೆಗರ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಏನು ಮಾಡ್ತೀವಿ? ಎಸಿಟಿಕ್ ಆ್ಯಸಿಡ್ ಅಂತ ಇರುತ್ತೆ ಒಂದು, ಹೌದಾ? ಎಸಿಟಿಕ್ ಆ್ಯಸಿಡ್, ಅದೇ ಈ ಎಸಿಟಿಕ್ ಆಮ್ಲ. ಓಕೆ, ಈ ಎಸಿಟಿಕ್ ಆಮ್ಲವನ್ನು ಜಾಸ್ತಿ ವಾಣಿಜ್ಯ ಕ್ಷೇತ್ರದಲ್ಲಿ ಬಳಸ್ತೀವಿ. ಅದಕ್ಕಾಗಿ ಏನಂತ ಕರಿತೀವಿ? ಎಥೆನಾಯಿಕ್ ಆಮ್ಲವನ್ನು ಎಸಿಟಿಕ್ ಆಮ್ಲ ಅಂತ ಕೂಡ ಕರಿತೀವಿ. ಸರಿ, ಈಗ ಇದು ಕಾರ್ಬಾಕ್ಸಿಲಿಕ್ ಆಮ್ಲಗಳ ಗುಂಪಿಗೆ ಸೇರುತ್ತದೆ. ಯಾವ ಗುಂಪು? ಕಾರ್ಬಾಕ್ಸಿಲಿಕ್ ಆಮ್ಲ. ಯಾಕಂದ್ರೆ ಲಾಸ್ಟಿಗೆ ಬಂತು ಓಯಿಕ್ ಆಮ್ಲ ಬಂತ ಇಲ್ವಾ ಇಲ್ಲಿ ನೋಡಿ, ಓಯಿಕ್ ಆಮ್ಲ. ಓಯಿಕ್ ಆಮ್ಲ ಅಂದರೆ ಏನು? ಕಾರ್ಬಾಕ್ಸಿಲಿಕ್ ಆಮ್ಲ. ಈಗ ಕಾರ್ಬಾಕ್ಸಿಲಿಕ್ ಆಮ್ಲ ಇದಲ್ಲ, ಅದರ ಗುಂಪಿಗೆ ಸೇರಿದ್ದು ಇದು ಕಾರ್ಬಾಕ್ಸಿಲಿಕ್ ಆಮ್ಲಗಳ ಗುಂಪಿಗೆ ಸೇರುತ್ತದೆ. ಓಕೆ, 5-8%. ಇದನ್ನು ನೆನ್ಪಿಟ್ಕೊಳ್ಳಿ, ಮರಿಬೇಡಿ, ನೆನ್ಪಿಟ್ಕೊಳ್ಳಿ. 5-8% ಅಸಿಟಿಕ್ ಆಮ್ಲದ ದ್ರವಣವನ್ನು. 5-8% ಅಂದರೆ ಈಗ ನೀವು 100 ml, ಓಕೆ, 100 ml ಟೋಟಲಾಗಿ ಸೊಲ್ಯೂಷನ್ ತೊಗೊಂಡಾಗ ನೋಡಿ, 100 ml ಏನು ತೊಗೊಂಡ್ರೆ ನೀವು ಸೊಲ್ಯೂಷನ್ ಇದೆ ನಿಮ್ಮದು. ಓಕೆ, ಆ ಸೊಲ್ಯೂಷನಲ್ಲಿ 100 ml ಸೊಲ್ಯೂಷನಲ್ಲಿ ನಿಮ್ಮದು 5 ml. ಓಕೆ, 5-8 ml. ಓಕೆ, 5-8 ml ಏನಿರುತ್ತೆ, ಇದು ಎಥೆನಾಯಿಕ್ ಆಮ್ಲ ಇರುತ್ತೆ. ಏನಿರುತ್ತೆ? ಎಥೆನಾಯಿಕ್ ಆಮ್ಲ ಇರುತ್ತೆ. ಎಥೆನಾಯಿಕ್ ಆಮ್ಲ ಇರುತ್ತೆ. ಉಳಿದದ್ದೇನಿರುತ್ತೆ? ನೀರಿರುತ್ತೆ. ಹೌದಾ? ಎಷ್ಟು? 95-92 ml ಏನಿರುತ್ತೆ? ನೀರಿರುತ್ತೆ. ಓಕೆ, ಈಗ 100 ml ಸೊಲ್ಯೂಷನ್ ತೊಗೊಂಡಾಗ ಅದರಲ್ಲಿ 5-8 ml ಎಥೆನಾಯಿಕ್ ಆಮ್ಲ ಇದ್ದರೆ 95-92 ml ಏನಿರುತ್ತೆ? ನೀರಿರುತ್ತೆ. ಇವೆರಡರ ಮಿಶ್ರಣವನ್ನು ಮಿಕ್ಸ್ ಮಾಡಿದಾಗ ಏನಾಗುತ್ತೆ? 100 ml ಸೊಲ್ಯೂಷನ್ ಆಗುತ್ತೆ ಅಲ್ವಾ? ಅದನ್ನು ಏನಂತ ಕರಿತಾರೆ ನಾವು? ಎಸಿಟಿಕ್, ಇದು ವಿನೆಗರ್ ಅಂತ ಕರಿತೀವಿ. ಇದನ್ನು ಏನಂತ ಕರಿತೀವಿ? ವಿನೆಗರ್. ವಿನೆಗರ್ನ ಎಲ್ಲೆಲ್ಲಿ ಬಳಸ್ತಾರೆ? ಒಂದು ಇವು ಚಟ್ನಿಗಳನ್ನ ಮಾಡೋದಕ್ಕೆ ಬಳಸ್ತಾರೆ. ಹೌದಾ? ಈಗ ಮ್ಯಾಂಗೋ ಚಟ್ನಿ ಆಗಿರ್ಬೋದು, ಮತ್ತು ನಿಂಬೆಕಾಯಿ ಚಟ್ನಿ, ಮತ್ತು ಕೆಲವೊಂದು ಯಾವ ಮಿಕ್ಸ್ಡ್ ವೆಜಿಟೇಬಲ್ ಚಟ್ನಿ ಈ ರೀತಿ ಮಾಡ್ತಾರೆ, ಅದರಲ್ಲಿ ಬಳಸ್ತಾರೆ. ಮತ್ತು ಫೇವ್ರೇಟ್ ಎಗ್ ರೈಸ್, ವೆಜ್ ರೈಸ್ ಮಾಡ್ತಾರಲ್ವ, ಅದರಲ್ಲಿ ಕೂಡ ವಿನೆಗರ್ನ ಬಳಸ್ತಾರೆ. ಯಾವುದಕ್ಕೆ? ಇದು ಟೇಸ್ಟ್ ಕೊಡುತ್ತೆ. ಓಕೆ, ಬಟ್ ಆದರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಸರಿ, ಈಗ ಜಾಸ್ತಿ ವಿನೆಗರ್ನ ಬಳಸ್ತಾ ಇದ್ದೀರ ಅಂತ ತಿಳ್ಕೊಳ್ಳಿ. ಯಾರಾದರೂ ಎಗ್ ರೈಸ್ ಮಾಡೋದ್ರಲ್ಲೇ ಆಗಲಿ, ವೆಜ್ ರೈಸ್ ಮಾಡೋದು ಅಥವಾ ಗೋಬಿ ಮಾಡೋದ್ರಲ್ಲಿ ಆಗಲಿ, ಇದರಲ್ಲಿ ಬಳಸಿದರೆ ವಿನೆಗರಿಂದ ಏನಾಗುತ್ತೆ? ಬಾಡಿಗೆ ಲಾಸ್ ಆಗುತ್ತೆ. ಓಕೆ, ಇದು ಅಷ್ಟೊಂದು ದೇಹಕ್ಕೆ ಒಳ್ಳೆಯದಲ್ಲ, ಬಟ್ ರುಚಿ ಕೊಡುತ್ತೆ. ರುಚಿಗಾಗಿ ಆಹಾರವನ್ನು ಕೆಡಿಸ್ಕೋಬೇಡಿ. ಓಕೆ, ಆಹಾರದ ರುಚಿಗಾಗಿ ದೇಹವನ್ನು ಕೆಡಿಸ್ಕೋಬೇಡಿ. ಸಾರಿ, ಆಹಾರದ ರುಚಿಗಾಗಿ ದೇಹವನ್ನು ಯಾವತ್ತೂ ಹಾಳು ಮಾಡ್ಕೋಬೇಡಿ. ನೆಕ್ಸ್ಟು, ಇದನ್ನು ಉಪ್ಪಿನಕಾಯಿಯ ಸಂರಕ್ಷಕವಾಗಿ ಬಳಸ್ತಾರೆ, ವ್ಯಾಪಾರಕ್ಕಾಗಿ ಬಳಸ್ತಾರೆ. ಓಕೆ, ನೆಕ್ಸ್ಟು, ಶುದ್ಧ ಎಥೆನಾಯಿಕ್ ಆಮ್ಲದ ದ್ರವಣ ಬಿಂದು 290ಕ್ಕೆ. ಹೌದಾ? ಏನು ಶುದ್ಧ ಎಥೆನಾಯಿಕ್ ಏನಿರುತ್ತೆ? 290ಕ್ಕೆ ಏನಿದ್ರದ್ದು ದ್ರವಣ ಬಿಂದು. ನೆಕ್ಸ್ಟು, ಆದ್ದರಿಂದ ಇದು ಚಳಿಗಾಲದ ಶೈತ್ಯ ಹವಾಮಾನದಲ್ಲಿ ಹೆಪ್ಪುಗಟ್ಟುತ್ತದೆ. ಏನಾಗುತ್ತೆ? ಐಸ್ ಆಗಿಬಿಡುತ್ತೆ. ಇದು ಏನಾಗುತ್ತೆ? ಚಳಿಗಾಲದಲ್ಲಿ ಐಸ್ ಆಗಿಬಿಡುತ್ತೆ. ಇದರಿಂದಾಗಿ ಇದಕ್ಕೆ ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಎಂಬ ಹೆಸರು ಕೂಡ ಬಂದಿದೆ. ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಅಂದರೆ ಏನಾಗಿರುತ್ತೆ? ಐಸ್ ರೀತಿ ಇರುತ್ತೆ. ಏನಿರುತ್ತೆ? ಇದು ಐಸ್ ರೀತಿ ಇರುತ್ತೆ. ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಅಂದರೆ ಏನಾಗಿರುತ್ತೆ? ಐಸ್ ರೀತಿ ಇರುತ್ತೆ. ಓಕೆ, ನೆಕ್ಸ್ಟು, ಸಾವಯವ ಸಂಯುಕ್ತಗಳ ಒಂದು ಗುಂಪಾದ ಕಾರ್ಬಾಕ್ಸಿಲಿಕ್ ಆಮ್ಲ ಸಾಮಾನ್ಯವಾಗಿ ಈ ಕಾರ್ಬಾಕ್ಸಿಲಿಕ್ ಆಮ್ಲ ಇದೆ ಅಲ್ವ, ಇದು ಸಾಮಾನ್ಯವಾಗಿ ಓಕೆ ವಿಶೇಷವಾದ ಆಮ್ಲೀಯ ಗುಣಗಳನ್ನು ಹೊಂದಿದೆ. ಓಕೆ, ಇದಕ್ಕೆ ಕೆಲವೊಂದು ಸ್ಪೆಷಲ್ ಆಗಿ ಆಮ್ಲೀಯ ಗುಣಗಳಿವೆ. ಏನಿದೆ? ಆಮ್ಲೀಯ ಗುಣ ಅಂದರೆ ಆ್ಯಸಿಡ್ ಕ್ಯಾರೆಕ್ಟರ್ ಇದೆ. ಆ್ಯಸಿಡ್ ಕ್ಯಾರೆಕ್ಟರ್ ಇರೋದಕ್ಕೆ ಕಾರಣ ಏನು ನೋಡಿ, ಇದೇನು? ಎಥೆನಾಯಿಕ್ ಆಮ್ಲ ಅಂದರೆ CH3 COOH ಇದೆ ಅಲ್ವಾ, ಈ ಏನಾಗುತ್ತೆ? ಆಲ್ಮೋಸ್ಟ್ ಹೊರಗಡೆ ಹೋಗೋದಕ್ಕೆ ರೆಡಿ ಆಗಿರುತ್ತೆ. ಓಕೆ, ಏನಾಗುತ್ತೆ? ರೆಡಿ ಟು ಲಿವ್.
ಓಕೆ, ಇದ್ರದ್ದೊಂದು ಪ್ರಾಪರ್ಟಿ ಇದು. ಈ ಕೊನೆಯಲ್ಲಿರ್ತಕ್ಕಂಥ ಹೆಚ್ಚೇನಿರುತ್ತೆ, ಯಾವಾಗ ಈ ಗುಂಪನ್ನು ಬಿಟ್ಟು ಓಡಿ ಹೋಗಿದ್ದೀನಿ ಅಂತ ಕಾಯ್ತಾ ಕುಂತಿರುತ್ತೆ. ಓಕೆ, ಇದನ್ನು ನಾವೇನು ಮಾಡ್ತೀವಿ, ನೆಕ್ಸ್ಟ್ ಇಲ್ಲಿ ಬರ್ತಾ ಇರ್ತಕ್ಕಂಥ ರಿಯಾಕ್ಷನಲ್ಲಿ ಯೂಸ್ ಮಾಡ್ತೀನಿ. ಓಕೆ, ಯಾವಾಗ ಬಿಟ್ಟು ಓಡಿ ಹೋಗ್ತೀನಿ ಅಂತ ಕಾಯ್ತಾ ಕುಂತಿರುತ್ತೆ. ಅದೇ ಸೇಮ್ ಕೂಡ HCl ಅಲ್ಲಿ ಕೂಡ ಏನಾಗುತ್ತೆ, H+ ಯಾವಾಗ ಓಡಿ ಹೋಗಿದ್ದೀನಿ ಅಂತ ಕುಂತಿರುತ್ತೆ. ಏನಿರುತ್ತೆ, HCl ಅಲ್ಲಿ ಕೂಡ H+ ಯಾವಾಗ ಹೊರಗೆ ಹೋಗಿದ್ದೀನಿ ಅಂತ ಕಾಯ್ತಾ ಕುಂತಿರುತ್ತೆ. ಅದಕ್ಕಾಗಿ ಇದನ್ನು ಏನಂತ ಕರೀತಾರೆ, H+ ಅನ್ನು ಹೊರಗೆ ಹಾಕ್ತಾ ಇದ್ರೆ ಏನಂತ ಕರಿತೀವಿ, H+ ಹೊರಗೆ ಹೋಗ್ತಾ ಇದ್ರೆ ಏನಂತ ಕರಿತೀವಿ, ಇದನ್ನು ಆ್ಯಸಿಡ್ ಅಂತ ಕರಿತೀವಿ. ಹೌದಾ? ಅಂದರೆ ಏನಾಗುತ್ತೆ, ಇಲ್ಲಿ ಆಮ್ಲದ ಗುಣ ಆಗುತ್ತೆ. ಓಕೆ, ಅದಕ್ಕಾಗಿ ಏನಾಗುತ್ತೆ, ಇದು ಆಮ್ಲದ ಗುಣ ಆಗುತ್ತೆ. ಬಟ್ ಇದು ಏನು, ಯಾವ ರೀತಿ ಆಮ್ಲದಲ್ಲಿ ಬರುತ್ತೆ, ದುರ್ಬಲವಾದ ಆಮ್ಲದಲ್ಲಿ ಬರುತ್ತೆ. ಯಾವ ರೀತಿ ಆಮ್ಲದಲ್ಲಿ, ದುರ್ಬಲವಾದ ಆಮ್ಲದಲ್ಲಿ ಬರುತ್ತೆ. ಇದನ್ನು ಓದೋಣ. ಆದರೆ ಸಂಪೂರ್ಣವಾಗಿ ವಿಯೋಜನೆ, ಅಯೋನೈಸೇಷನ್ ಅಂದರೆ ಏನು, ಹೆಚ್ಚಿದೆ ಅಲ್ವಾ, H+ ಆಗಿ ಹೋಗೋದು. ಓಕೆ, ಹೆಚ್ಚಿದ್ದು H+ ಆಗಿ ಹೊಂದುವ HCl ನಂಥ ಖನಿಜ ಆಮ್ಲಗಳಂತಲ್ಲದೆ, ಇದು HCl ಏನಾಗುತ್ತೆ, ಖನಿಜ ಆಮ್ಲ ಅಂದರೆ ಸ್ಟ್ರಾಂಗ್ ಆ್ಯಸಿಡ್. HCl ಏನು, ಸ್ಟ್ರಾಂಗ್ ಆ್ಯಸಿಡ್. ಮತ್ತು H2SO4 ಕೂಡ ಏನಾಗುತ್ತೆ, ಸ್ಟ್ರಾಂಗ್ ಆ್ಯಸಿಡ್ ಆಗುತ್ತೆ. ಬಟ್ ಆ ರೀತಿ ಅಲ್ಲದೆ ಇದು ಕಾರ್ಬಾಕ್ಸಿಲಿಕ್ ಆಮ್ಲಗಳು ದುರ್ಬಲ ಆಮ್ಲಗಳಾಗಿವೆ. ಏನಾಗಿದೆ, ದುರ್ಬಲ ಆಮ್ಲಗಳು. ನೋಡಿ, ಈ ಖನಿಜ ಆಮ್ಲ ಮತ್ತು ದುರ್ಬಲ ಆಮ್ಲಗಳಲ್ಲಿ ನೋಡಿ ಏನು ವ್ಯತ್ಯಾಸ. ಈಗ ನೋಡಿ, ಇದು HCl ಇದೆ ಅಥವಾ H2SO4 ಇದೆ ಅಂದ್ಕೊಳ್ಳಿ. ಹೌದಾ? HCl ಅಂದರೆ ಏನು, ಹೈಡ್ರೋಕ್ಲೋರಿಕ್ ಆ್ಯಸಿಡು. H2SO4 ಅಂದರೆ ಸಲ್ಫ್ಯೂರಿಕ್ ಆ್ಯಸಿಡ್. ಸರಿ, ಇಲ್ಲಿ ಏನಾಗುತ್ತೆ, ಇಲ್ಲಿ ಕೂಡ H+ ಹೊರಗೆ ಹೋಗೋಕ್ಕೆ ಯಾವಾಗಲೂ ರೆಡಿ ಇರುತ್ತೆ. ಇಲ್ಲಿ ಕೂಡ H+ ಹೊರಗೆ ಹೋಗೋಕ್ಕೆ ಯಾವಾಗಲೂ ರೆಡಿ ಇದೆ. ಇವೆರಡು ಏನು ಮಾಡುತ್ತೆ, ಬೇಗ H+ ಅನ್ನು ಡೊನೇಟ್ ಮಾಡಿಬಿಡುತ್ತೆ, ಅಂದರೆ ಹೊರಗಡೆ ಹಾಕಿಬಿಡುತ್ತೆ. ಏನಾಗುತ್ತೆ, H+ ಬೇಗ ಹೊರಗಡೆ ಹಾಕಿಬಿಡುತ್ತೆ. ಬಟ್ ಇದು ಹಾಕ್ಕೊಣ್ವಾ ಬೇಡ, ಹಾಕ್ಕೊಣ್ವಾ ಬೇಡ ಅಂತ ಯೋಚನೆ ಮಾಡ್ತಾರೆ. ಏನು ಮಾಡ್ತಿರುತ್ತೆ, ಹೊರಗೆ ಕಳಿಸ್ಲೇಬೇಡ ಅಂದರೆ ಒಂದು ರೀತಿ ಒಳ್ಳೆ ವೈಮನಸ್ಸು ಇಲ್ಲ, ಒಂದು ರೀತಿ ವೈಮನಸ್ಸಿದ್ದಂಗೆ ಬೇಕು ಬೇಡ, ಬೇಕು ಬೇಡ ಈ ರೀತಿ ಯೋಚನೆ ಮಾಡ್ತಾ ಇರುತ್ತೆ. ಸೊ ಇಲ್ಲಿ H+ ಏನಾಗಲ್ಲ, ಈಸಿಯಾಗಿ ಹೊರಗಡೆ ಡೊನೇಟ್ ಆಗೋದಿಲ್ಲ. ಅದಕ್ಕಾಗಿ ಇದನ್ನು ಏನಂತ ಕರೀತಾರೆ, ದುರ್ಬಲ ಆಮ್ಲಗಳು ಅಂತ ಕರೀತಾರೆ. ಏನು, ದುರ್ಬಲ ಆಮ್ಲಗಳು. ಅರ್ಥ ಆಯ್ತಾ? ಈಗ ನೋಡಿ, ಮುಂದಕ್ಕೆ ಹೋದಾಗ ಇಲ್ಲಿ ರಿಯಾಕ್ಷನ್ ಇದೆ. ಓಕೆ, ಇಲ್ಲಿ ರಿಯಾಕ್ಷನ್ ನೋಡಿ, ಎಥನಾಯಿಕ್ ಆಮ್ಲದ ಕ್ರಿಯೆಗಳು. ಈ ಎಥನಾಯಿಕ್ ಆಮ್ಲ ಇದೆ ಅಲ್ವಾ, ಇದ್ರ ಕೆಲವೊಂದು ಕ್ರಿಯೆಗಳಿವೆ. ಈ ಕ್ರಿಯೆಗಳನ್ನ ನೋಡಿ, ಒಂದು ಸಲ ಕ್ರಿಯೆ ಮೇಲೆ ಫೋಕಸ್ ಮಾಡ್ತೀನಿ ಕ್ಯಾಮ್ರಾನ. ಓಕೆ, ಫೋಕಸ್ ಇದೆ. ಸರಿ, ಈಗ ನೋಡಿ, ಎಸ್ಟರೀಕರಣ ಕ್ರಿಯೆ. ಎಸ್ಟರೀಕರಣ ಕ್ರಿಯೆ ಅಂದರೆ, ಈ ಎಸ್ಟರೀಕರಣ ಕ್ರಿಯೆ ದಯವಿಟ್ಟು ಹೇಳ್ತೀನಿ, ಏನಾದರೂ ಮಾಡಿ ಇದನ್ನು ಕಲ್ತ್ಕೊಂಡು ಎಕ್ಸಾಮ್ಗೆ ಹೋಗಿ. ಕೈಲಾರ್ದ ಎಕ್ಸಾಮ್ಗೆ ಹೋದ್ರಿ ಅಂದ್ರೆ 3 ಮಾರ್ಕ್ಸ್ಕೊಂಡು ಬರ್ತೀರಾ. ಓಕೆ, ನೀವು ಈ 10th ಎಷ್ಟು ಎಕ್ಸಾಮ್ ಬರ್ತೀರಲ್ಲ, ಹೌದಾ, ಈಗ ಯೂನಿಟ್ ಎಕ್ಸಾಮ್ ಆಗಿರ್ಬೋದು, ಅಥವಾ ಫೈನಲ್ ಸೆಮ್ ಎಂಡ್ ಎಕ್ಸಾಮ್ ಆಗಿರ್ಬೋದು, ಅಥವಾ ಫೈನಲ್ ಇಯರ್ ಎಕ್ಸಾಮ್, ಫೈನಲ್ ಬೋರ್ಡ್ ಎಕ್ಸಾಮ್ ಬರ್ತಲ್ಲ, ಅಲ್ಲಿ ಎಲ್ಲಾದರೂ ಒಂದಲ್ಲಿ ನಿಮಗೆ ಇವ್ರು ಸಿಕ್ಕೇ ಸಿಗ್ತಾರೆ. ಎಸ್ಟರೀಕರಣ ಕ್ರಿಯೆ ಇದು ಕಲಿಬೇಕು, ಕಂಪಲ್ಸರಿ ಹೇಳ್ತಿದ್ದೀನಿ, ಕಂಪಲ್ಸರಿ ಕಲೀಲೇಬೇಕು ಎಸ್ಟರೀಕರಣ ಕ್ರಿಯೆ. ಇದು ಯಾವ ರೀತಿ ಆಗುತ್ತೆ ಅಂತ ನಾನು ಎಲ್ಲ ಕ್ಲಿಯರಾಗಿ ಹೇಳ್ತೀನಿ, ಪಾರ್ಟ್ ಟು ಪಾರ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇದನ್ನು ಕ್ಲಿಯರಾಗಿ ಕಲಿಯಬೇಕು ನೀವು, ಇದನ್ನು ಬಿಡಬಾರ್ದು. ಈಗ ನೋಡಿ, ಈ ಕ್ರಿಯೆ ಮೊದಲು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಎಸ್ಟರೀಕರಣ ಕ್ರಿಯೆ ಅಂದ್ರೇನು, ಎಸ್ಟರ್ ಅಂದ್ರೇನು, ಒಂದು ROR ಕಂಪೌಂಡ್ ಇರುತ್ತೆ. ಏನಿರುತ್ತೆ, ROR. ಓಕೆ, RRR ಅಲ್ಲ, ROR ಕಂಪೌಂಡ್, ರಾರ್ ಕಂಪೌಂಡ್ ಒಂದು ರೀತಿ. ಓಕೆ, ಈ ಕಡೆ ಏನಿರುತ್ತೆ, ಒಂದು ಕಾರ್ಬನ್ನ ಚೈನ್ ಇರುತ್ತೆ. ಏನಿರುತ್ತೆ, ಈ ಕಡೆ ಒಂದು ಕಾರ್ಬನ್ ಚೈನ್ ಇರುತ್ತೆ. ಓಕೆ, ಈ ಕಡೆ ಒಂದೇನಿರುತ್ತೆ, ಕಾರ್ಬನ್ ಚೈನ್ 1 ಅಂತ ತಗೊಳ್ತೀನಿ. ಈ ಕಡೆ ಒಂದು ಕಾರ್ಬನ್ ಚೈನ್ 2 ಅಂತ ಇರುತ್ತೆ. ಓಕೆ, ಕಾರ್ಬನ್ ಚೈನ್ 2. ಓಕೆ, ಅಂದರೆ ಇವೇನು ಕಾರ್ಬನ್ಗಳದ್ದು ಒಂದು ಸಂಯುಕ್ತ ಇರುತ್ತೆ. ಈ ಕಡೆ ಒಂದು ಕಾರ್ಬನ್ ಸಂಯುಕ್ತ ಇರುತ್ತೆ, ಆ ಕಡೆ ಒಂದು ಕಾರ್ಬನ್ ಸಂಯುಕ್ತ ಇರುತ್ತೆ. ಈ ಕಾರ್ಬನ್ ಸಂಯುಕ್ತಗಳನ್ನ ಈ ನಡುವೆ ಇರ್ತಕ್ಕಂಥ O ಇಂದ ಏನಾಗುತ್ತೆ, ಜಾಯಿನ್ ಆಗಿರುತ್ತೆ. ಈ ನಡುವೆ ಇರ್ತಕ್ಕಂಥ ಆಕ್ಸಿಜನ್ನಿಂದ ಏನಾಗಿರುತ್ತೆ, ಇದು ಜಾಯಿನ್ ಆಗಿರುತ್ತೆ. ಓಕೆ, 2 ಕಾರ್ಬನ್ ಸಂಯುಕ್ತಗಳನ್ನ ಆಕ್ಸಿಜನ್ನಿಂದ ಜಾಯಿನ್ ಮಾಡಿಟ್ಟಾಗ ಇದನ್ನು ಏನಂತ ಕರಿತೀವಿ ಅಂದ್ರೆ ನಾವು ಇದನ್ನು ಏನಂತ ಕರಿತೀವಿ, ಇಸ್ಟರ್ ಅಂತ ಕರಿತೀವಿ. ಸರಿ, ಇಸ್ಟರ್ ಬಗ್ಗೆ ಒಂದು ಬೇಸಿಕ್ ಐಡಿಯಾ ಬಂತಾ? ಇಸ್ಟರ್ ಅಂದ್ರೆ ಏನು, ಆ ಕಡೆ ಒಂದು ಕಾರ್ಬನ್ ಚೈನು, ಈ ಕಡೆ ಒಂದು ಕಾರ್ಬನ್ ಚೈನು, ನಡುವೆ O ಇಂದ ಕನೆಕ್ಟ್ ಇರುತ್ತೆ. ಇದರಿಂದ ಕನೆಕ್ಟ್ ಇರುತ್ತೆ, O ಇಂದ ಕನೆಕ್ಟ್ ಇರುತ್ತೆ. ಸರಿ, ಈಗ ನೋಡಿ, ಇಸ್ಟರ್ನ ನಾನು ಈ ಕಡೆ ಒಂದು ಕಾರ್ಬನ್ ಚೈನ್, ಆ ಕಡೆ ಒಂದು ಕಾರ್ಬನ್ ಚೈನ್ ಇದೆ ಅಲ್ವಾ, ಇದನ್ನು ನಾನೇನು ಮಾಡ್ತೀನಿ, ಕಾರ್ಬನ್ ಚೈನ್ ತರ್ತೀನಿ. ಓಕೆ, ಕಾರ್ಬನ್ ಚೈನ್ ತರ್ತೀನಿ, ಜಾಯಿನ್ ಮಾಡಿ ನೀರು ತೆಗಿತೀನಿ. ಓಕೆ, ಕಾರ್ಬನ್ ಚೈನ್ ತರ್ತೀನಿ, ಜಾಯಿಂಟ್ ಮಾಡಿ ನೀರು ತೆಗಿತೀನಿ. ಓಕೆ, ಕಾರ್ಬನ್ ಚೈನ್ ತರ್ತೀನಿ, ಜಾಯಿಂಟ್ ಮಾಡಿ ನೀರು ತೆಗಿತೀನಿ. ಇದರಿಂದ ಏನು ಪ್ರೊಡ್ಯೂಸ್ ಆಗುತ್ತೆ, ಇಷ್ಟೇ. ಎಸ್ಟರೀಕರಣ ಅಂದರೆ ಏನು, 2 ಕಾರ್ಬನ್ ಚೈನ್ ತರ್ತೀನಿ,
ಜಾಯಿಂಟ್ ಮಾಡ್ತೀನಿ, ನೀರು ತೆಗಿತೀನಿ. ಓಕೆ, ನಾನು ಪದೇ ಪದೇ ಯಾಕೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ನೆನ್ಪಿಟ್ಕೊಂಡ್ರೆ ಮುಗೀತು, ಎಸ್ಟರೀಕರಣ ರಿಯಾಕ್ಷನ್ ಬಂದಂಗೆ. ಈಗ ನೋಡಿ, ಈ ಎಸ್ಟರೀಕರಣ ರಿಯಾಕ್ಷನಲ್ಲಿ ಏನು ಮಾಡಿದೆ, ಒಂದು ಕಾರ್ಬನ್ ಚೈನ್ ತೊಗೊಂಡು ಬರ್ಬೇಕಾ. ನಾನೇನು ಮಾಡ್ತೀನಿ, ಒಂದು ಕಡೆ ಎಥೆನಾಯಿಕ್ ಆಮ್ಲವನ್ನು ಬಳಸ್ತೀನಿ. ಇದಕ್ಕಿಂತ ಮೊದಲು ಎಥೆನಾಲ್ ಬಗ್ಗೆ ಸ್ಟಡಿ ಮಾಡಿದ್ವಲ್ವ ನಾವು, ಒಂದು ಕಡೆ ಎಥೆನಾಲ್ನ ಬಳಸ್ತೀನಿ. ಈ ಕಡೆ ನೋಡಿ ಎಥೆನಾಯಿಕ್ ಆಮ್ಲ, ಹೌದಾ, ಇದ್ಯಾವುದು ಎಥೆನಾಯಿಕ್ ಆಮ್ಲ, ಇದೇನಿದು ಎಥೆನಾಯಿಕ್ ಆಮ್ಲ. ಈ ಕಡೆ ಏನು ಮಾಡ್ತೀನಿ, ಎಥೆನಾಲ್ನ ತೊಗೊಂಬರ್ತೀನಿ. ಏನು ತೊಗೊಂಬರ್ತೀನಿ, ಎಥೆನಾಲ್ನ. ಓಕೆ, ಈ ಕಡೆ ಏನು ತೊಗೊಂಬಂದೆ, ಎಥೆನಾಲ್ನ ತೊಗೊಂಬಂದೆ, ಎಥೆನಾಲ್. ಓಕೆ, ಒಂದು ಕಡೆ ಎಥೆನಾಲು, ಒಂದು ಕಡೆ ಎಥೆನಾಯಿಕ್ ಆಮ್ಲ. ನೋಡಿ ಇದನ್ನು ಉಲ್ಟಾ ಬರ್ದೀನಿ. ಓಕೆ, ಉಲ್ಟಾ ಬರ್ದಿದ್ದೀನಿ. CH3 ಇಲ್ಲಿದೆ, CH2 ಇದು OH. ಓಕೆ, ಸಾರಿ, CH2. ಓಕೆ, ಇಲ್ಲಿ OH ಬರುತ್ತೆ, ಇಲ್ಲಿ HH. ಓಕೆ, CH2 OH, ಸಾರಿ CH3. ಓಕೆ, CH2 OH. ಓಕೆ, ಇಲ್ಲಿ H, ಇಲ್ಲಿ H. ಈಗ ಕ್ಲಿಯರ್. ಓಕೆ, ಸರಿ. ಇಲ್ಲೇನು ಮಾಡಿದೆ, ಎಥೆನಾಲ್ನ ತಂದೆ. ಈ ಕಡೆ ಏನಿತ್ತು, ಎಥೆನಾಯಿಕ್ ಆಮ್ಲ ಇತ್ತು. ಓಕೆ, ಈ ಕಡೆ ಎಥೆನಾಯಿಕ್ ಆಮ್ಲ, ಈ ಕಡೆ ಎಥೆನಾಲ್ನ ತಂದೆ. ಈಗೇನು ಮಾಡ್ತೀನಿ, ಇದರಿಂದ ಏನು ಮಾಡಬೇಕು, ನಾನು ನೀರನ್ನು ತೆಗಿಬೇಕು. ಏನು ಮಾಡಬೇಕು, ನೀರನ್ನು ತೆಗಿಬೇಕು. ನೀರಿನ ಅಣುಸೂತ್ರ ಏನು, ನೀರಿನ ಅಣುಸೂತ್ರ ಏನು, H2O. ಗೊತ್ತಿರ್ಬೇಕಿದು, ಹೌದಾ. 5ನೇ ಕ್ಲಾಸ್ ಹುಡುಗರು ಹೇಳ್ತಾರೆ ಇದನ್ನು, ಸರಿ, ಹೇಳಾರ್ದವ್ರನ್ನೂ ಇರ್ತಾರೆ. ಬಟ್ ನಿಮ್ಗೆ ಗೊತ್ತಿರ್ಬೇಕು, ಈ 10th ಸ್ಟ್ಯಾಂಡರ್ಡ್ ಬಂದಿರಂದ್ರೆ ನೀರಿನ ಅಣುಸೂತ್ರ ಗೊತ್ತಿಲ್ಲ ಅಂದರೆ ವೇಸ್ಟ್ ನೀವು. ಓಕೆ, ಇಲ್ಲೇನಾಯ್ತು, ನೀರಿನ ಅಣುಸೂತ್ರ ಏನು, H2O. ಓಕೆ, ನೋಡಿ ಇಲ್ಲಿ H2O ಇದೆನಾ, H2O ಏನಿದೆ, H2O ಇದೆನಾ, HO, H2O ಆಯಿತು. ಇಲ್ಲಿಂದ ಏನಾಯಿತು, ನೀರು ಹೊರಗಡೆ ಆರೋಯ್ತು. ಏನು ಬಂತು, H2O ಹೊರಗಡೆ ಹೋಯಿತು. ಈಗ H2O ಬಿಟ್ಟು ನೋಡಿ, H2O ಬಿಟ್ಟು ಉಳಿದಿರ್ತಕ್ಕಂಥದ್ದು ಏನೇನಿದೆ ಅಲ್ವಾ, ಅದನ್ನೆಲ್ಲ ಡೈರೆಕ್ಟಾಗಿ ಬರ್ಕೊಳ್ತಾ ಬನ್ನಿ. ಓಕೆ, H2O ಬಿಟ್ಟು ಇಲ್ಲಿಂದ ಶುರು ಹಚ್ಕೊಳ್ಳೋಣ. CH3C ಡಬಲ್ ಬಾಂಡ್ O. ನೋಡಿ ಇಲ್ಲಿ CH3C ಡಬಲ್ ಬಾಂಡ್ O ಇದೆ, ಅದನ್ನು ಬರಿತೀನಿ. CH3C ಡಬಲ್ ಬಾಂಡ್ O. ಆ ನಂತರ ಏನಿದೆ, ಇಲ್ಲಿ ಒಂದು ಆಕ್ಸಿಜನ್ ಕನೆಕ್ಟ್ ಇದೆ. ನಂತರ ಇಲ್ಲಿ ನೀರನ್ನು ತೆಗಿಬೇಕು. ನೀರನ್ನು ತೆಗೆದ ನಂತರ ಉಳಿದಿದ್ದೇನೆ, ಇಲ್ಲಿ ಬಾಂಡ್ C ಬರುತ್ತೆ, ಬಾಂಡ್ C. ಇದಕ್ಕೆ ಮೇಲ್ಗಡೆ ಒಂದು H, ಕೆಳಗಡೆ ಒಂದು H, ಈ ಕಡೆ CH3 ಬರದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿಂದ ಬಂತು ಇಲ್ಲಿವರೆಗೆ, ಇಲ್ಲಿಂದ ಬಂತು ಇಲ್ಲಿವರೆಗೆ. ನೆಕ್ಸ್ಟ್ ಇಲ್ಲಿಂದ ಈ ಕಡೆ, ಇಲ್ಲಿಂದ ಈ ಕಡೆ, ಇದು ಉಳಿದದ್ದು. ಈ ಪಾರ್ಟನ್ನು ಏನು ಮಾಡಿದೆ, ಮಾರ್ಕ್ ಮಾಡ್ತೀನಿ ನೋಡಿ. ನೀವು ಎರಡು ಪಾರ್ಟನ್ನು ಏನು ಮಾಡಿದೆ, ನಾನು ಜಾಯಿನ್ ಮಾಡಿದೆ. ಓಕೆ, ಈ ಪಾರ್ಟನ್ನು ಪ್ಲಸ್ ಈ ಪಾರ್ಟನ್ನು ಏನು ಮಾಡಿದೆ, ನಾನು ಜಾಯಿಂಟ್ ಮಾಡಿದೆ. ಓಕೆ, ಏನು ಮಾಡಿದೆ, ಜಾಯಿಂಟ್ ಮಾಡಿ ಇದೆಲ್ಲ ಆದಮೇಲೆ ಏನಾಗುತ್ತೆ, ಹೊರಗಡೆ ನೀರು ಹೋಗುತ್ತೆ, ಹೌದಾ. ಪ್ಲಸ್ H2O ಏನಾಯಿತು, ನೀರು ಸಪ್ರೇಟ್ ಆಗಿಬಿಡ್ತು. ಈಗ ನೋಡಿ, ಇಲ್ಲಿಂದ ಇವೆರಡು ಪಾರ್ಟ್ ಜಾಯಿಂಟ್ಸ್ ಮಾಡಿದ್ಮೇಲೆ ಬಂತ. ಈಗ ನೋಡಿ, ಇಲ್ಲಿ ಒಂದು ಕಾರ್ಬನ್ ಚೈನ್ ಇದೆ, ಹೌದಾ. ಈ ಕಡೆ ಒಂದು ಕಾರ್ಬನ್ ಚೈನ್ ಇದೆ, ನಡುವೆ ಇದರಿಂದ ಜಾಯ್ನ್ ಆಗಿದೆ, ಆಕ್ಸಿಜನ್ನಿಂದ ಜಾಯ್ನ್ ಆಗಿದೆ ಅಲ್ವಾ. ಇದನ್ನು ಏನಂತ ಕರಿತೀವಿ, E ಸ್ಟಾರ್. ಏನಂತ ಕರಿತೀವಿ, E ಸ್ಟಾರ್ ಅಥವಾ ಎ ಸ್ಟಾರ್ ಅಂತ ಕೂಡ ಕರೀತಾರೆ, ಎ ಸ್ಟಾರ್. ಓಕೆ, ಇದನ್ನು ಏನಂತ ಕರೆದ್ರು, E ಸ್ಟಾರ್. ಇದು ಎ ಸ್ಟಾರ್ ಆಯಿತು. ಗೊತ್ತಾಯ್ತಾ, ಇದು ಎಸ್ಟರೀಕರಣ ಕ್ರಿಯೆ ಅಂದರೆ ಏನಂತ. ಈ ಕ್ರಿಯೆಯನ್ನು ಯಾಕೆ ಮಾಡ್ತಾರೆ ನೋಡಿ, ಕ್ರಿಯೆಯನ್ನು ಮಾಡೋದಕ್ಕೆ ಒಂದು ಕಾರಣ ಇದೆ. ನೀವು ಈ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಎಸ್ಟರ್ ಇದೆ ಅಲ್ವಾ, ಇದ್ರದ್ದು ಒಂದು ಪ್ರಾಪರ್ಟಿ ಇರುತ್ತೆ. ಏನಂದರೆ, ನೀವು ಒಂದು CH3 ಹೆಚ್ಚಿಗೂ ಕಡಿಮೆ ಮಾಡ್ತಾ ಹೋದರೆ ಇದ್ರದ್ದು ಸ್ಮೆಲ್ ಏನಾಗುತ್ತೆ, ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. CH3 ಇದೆಯಲ್ಲ, ಇದರ ಅನುರೂಪ ಶ್ರೇಣಿಗಳನ್ನ ಬದಲಾಯಿಸಿದಾಗ ಏನಾಗುತ್ತೆ, ಫಂಕ್ಷನ್ ಗ್ರೂಪ್ ಸೇಮ್ ಇದೆ, ಅದ ಇದರ ಅನುರೂಪ ಶ್ರೇಣಿಗಳನ್ನ ಬದಲಾಯಿಸಿದಾಗ ಇದ್ರ ಸ್ಮೆಲ್ ಕೂಡ ಬದಲಾಗ್ತಾ ಹೋಗುತ್ತೆ. ಒಂದು ಸಲ ಏನಾಗುತ್ತೆ, ನಾರ್ಮಲಾಗಿ ಇವು ಸ್ವೀಟ್ ಸ್ಮೆಲ್ ಬರುತ್ತೆ. ಓಕೆ, ಏನು ಬರುತ್ತೆ, ಸ್ವೀಟ್ ಸ್ಮೆಲ್ ಬರುತ್ತೆ. ಸ್ವೀಟ್ ಸ್ಮೆಲ್ ಅಂದರೆ ಒಂದು ರೀತಿ ಸಿಹಿಯಾದ ವಾಸನೆ ಬರ್ತಾ ಇರುತ್ತೆ. ಓಕೆ,
ಸಿಹಿಯಾದ ವಾಸನೆ ಇರುತ್ತೆ ಅಲ್ವ, ಒಂದೊಂದು ಸಲ ಮಾವಿನ ಹಣ್ಣು ರೀತಿ ಬರುತ್ತೆ, ಒಂದೊಂದು ಸಲ ಆರೆಂಜ್ ರೀತಿ ಬರುತ್ತೆ, ಓಕೆ, ಒಂದೊಂದು ಸಲ ಸಕ್ಕರೆ ರೀತಿ ಬರುತ್ತೆ. ಈ ರೀತಿ ಏನಾಗುತ್ತೆ, ಇದ್ರ ಸ್ವೀಟ್ ಬದಲಾಗ್ತಾ ಹೋಗುತ್ತೆ. ಇದನ್ನು ಏನು ಮಾಡ್ತಾರೆ ಅಂದರೆ ಜಾಸ್ತಿ ಚಾಕ್ಲೇಟ್ ಮಾಡ್ತಾ ಇರ್ತಕ್ಕಂಥ ಇಂಡಸ್ಟ್ರಿಯಲ್ಲಿ ಅಥವಾ ಈಗ ಸ್ವೀಟ್ ಸ್ಮೆಲ್ ಬರೋ ರೀತಿ ಕೇಕ್ ಇಂಡಸ್ಟ್ರಿಯಲ್ಲಿ ಇದರಲ್ಲಿ ಏನು ಮಾಡ್ತಾರೆ, ಇವ್ರನ್ನ ಬಳಕೆ ಮಾಡ್ತಾರೆ. ಅರ್ಥ ಆಯ್ತಾ? ಗೊತ್ತಾಯ್ತಾ ಇದು ಏನಂತ? ಸರಿ, ಈಗ ನೋಡಿ ಇಲ್ಲಿ ಏನು ಬರ್ತಾರೆ, ಆಮ್ಲ ಮತ್ತು ಆಲ್ಕೋಹಾಲ್ನ ನಡುವಿನ ಕ್ರಿಯೆಯಿಂದಾಗಿ. ನೋಡಿ ಇದೊಂದು ಆಮ್ಲ, ಹೌದಾ, ಇದು ಎಥೆನಾಲ್. ಆಲ್ಕೋಹಾಲ್ ಅಂದರೆ ಏನಿರುತ್ತೆ, ಇದು ಆಮ್ಲ, ಇದು ಒಂದು ಬೇಸ್, ಹೌದಾ, ಪ್ರತ್ಯಾಮ್ಲ. ಆಮ್ಲ ಮತ್ತು ಪ್ರತ್ಯಾಮ್ಲ ಸೇರಿದಾಗ ಏನಾಗುತ್ತೆ, ಲವಣ ಮತ್ತು ನೀರು ಹೊರಗಡೆ ಬರುತ್ತಲ್ವ, ನೀರು ಹತ್ರ ಹೊರಗಡೆ ಬಂತು, ಒಂದು ರೀತಿ ಲವಣ ಅಲ್ಲ, ಲವಣದ ರೀತಿ ತಿಳ್ಕೊಳ್ಳಿ. ಓಕೆ, ಅದೇ ರಿಯಾಕ್ಷನ್ ಆಗ್ತಾ ಇದೆ, ಬಟ್ ಇದು ಲವಣ ಅಂತ ಕರೆಯೋದಕ್ಕೆ ಆಗೋದಿಲ್ಲ. ಇದು ಒಂದು ಈಸ್ಟರ್. ಓಕೆ, ಈಸ್ಟರ್. ಎಥೆನಾಯಿಕ್ ಆಮ್ಲವು ಆಮ್ಲೀಯ ಕ್ರಿಯಾವರ್ಧಕ ಸಮ್ಮುಖದಲ್ಲಿ ಶುದ್ಧ ಎಥೆನಾಲ್ನೊಂದಿಗೆ ವರ್ತಿಸಿ ಒಂದು ಈಸ್ಟರನ್ನು ಉಂಟು ಮಾಡುತ್ತದೆ. ಓಕೆ, ಏನಾಯಿತು, ಒಂದು ಈಸ್ಟರ್ನ ಉಂಟು ಮಾಡಿತು. ಈಸ್ಟರ್ ರಿಯಾಕ್ಷನ್ ಯಾವ ರೀತಿ ಅರ್ಥ ಆಯ್ತಾ? ಫಸ್ಟ್ ಏನು ತೊಗೋಬೇಕು, ಎಥೆನಾಯಿಕ್ ಆಮ್ಲ, ಆಮೇಲೆ ಎಥೆನಾಲ್. ಎಥೆನಾಲ್ನ ಯಾವ ರೀತಿ ಬರ್ಕೊಳ್ಳಿ, ಉಲ್ಟಾ ಬರ್ಕೊಳ್ಳಿ. ಏನು ಬರ್ಕೋಬೇಕು, ಉಲ್ಟಾ ಬರ್ಕೋಬೇಕು. ಉಲ್ಟಾ ಬರ್ಕೊಂಡು ಇಲ್ಲಿ ಬಾಕ್ಸಲ್ಲಿ ನೀರನ್ನು ತೆಗೆದುಬಿಡಿ, ಉಳಿದುದೇನಿರುತ್ತೆ ಜಾಯಿಂಟ್ ಮಾಡಿ ಇಲ್ಲಿ ಬರೆದುಬಿಡಿ, ಹೊರಗಡೆ ನೀರು ಬರಿ. ಇದೇನಾಯಿತು, ಈಸ್ಟರ್ ಕ್ರಿಯೆ. ಓಕೆ, ಈಸ್ಟರ್ ಯಾವ ರೀತಿ ಆಗ್ತಾ ಅನ್ನೋದು ರಿಯಾಕ್ಷನು. ನೆಕ್ಸ್ಟು ಈಸ್ಟರ್ನ ಕೆಲವೊಂದು ಗುಣಗಳಿವೆ. ಓಕೆ, ಎಲ್ಲಿತ್ತು ಈಸ್ಟರ್ನ ಕೆಲವೊಂದು ಗುಣಗಳನ್ನ ಬರ್ಕೊಂಡು ಬಂದಿದೆ. ಇಲ್ಲೇ ಇದೆ ನಾನೇ. ಇಲ್ಲಿ ನೋಡಿ, ಈಸ್ಟರ್ ಮಧುರ ಪರಿಮಳವುಳ್ಳ ವಸ್ತು. ಮಧುರ ಅಂದರೆ ಸ್ವೀಟ್ ಸ್ಮೆಲ್ ಬರುತ್ತೆ. ಓಕೆ, ಇವುಗಳು ಸುವಾಸಿಕಗಳು ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಓಕೆ, ಸ್ವಾದಕಾರಕಗಳು ಅಂದರೆ ಟೇಸ್ಟ್ ಬರೋದು ರೀತಿ ಇಂಡಸ್ಟ್ರಿಯಲ್ಲಿ ಬಳಸಲಾಗುತ್ತದೆ. ಪ್ರತ್ಯಾಮ್ಲವಾಗಿರುವ ಸೋಡಿಯಂ ಹೈಡ್ರೋಜನ್ನೊಂದಿಗೆ ವರ್ತಿಸುವಾಗ ಮಾಡಿದಾಗ ಈಸ್ಟರ್ಗಳು ಪುನಃ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣಗಳಾಗಿ ಬದಲಾಗುತ್ತವೆ. ಏನಾಗುತ್ತೆ, ಪುನಃ ಆಗಿ ಏನಾಗುತ್ತೆ, ಸೋಡಿಯಂ ಲವಣಗಳಾಗಿ ಬದಲಾವಣೆ ಆಗುತ್ತೆ. ಇದ್ರ ಜೊತೆ ಇದು ಒಂದು ಬೇಸ್. ಓಕೆ, NaOH ಜೊತೆ ರಿಯಾಕ್ಷನ್ ಮಾಡಿದಾಗ ಇದು ವಾಪಸ್ಸಾಗಿ ಇಲ್ಲಿ CS2 ಇದು CS3 CS2OH ಇದು ಬಳಸಿದ್ವಲ್ವ, ನೋಡಿ ಇಲ್ಲಿ CS3 CS2OH ಬಳಸಿದ್ವಿ. ಇಲ್ಲೇನು ಬಂತು, ವಾಪಸ್ಸು CS3 CS2OH ಬಂತು. ಅದ್ರ ಜೊತೆ ಏನು ಬರುತ್ತೆ, CS3 COOH ಬರಬೇಕಾಗಿತ್ತು. ಯಾಕಂದರೆ ಇಲ್ಲಿ ಕೂಡ ಏನು ಬಳಸಿದ್ವಿ ನೋಡಿ, ನಾವು CS3 COOH ಬಳಸಿದ್ವಿ. ಬಟ್ ಇಲ್ಲಿ ಏನು ಮಾಡ್ತೀವಿ, ನಾವು ಸೋಡಿಯಮನ್ನು ಬಳಸ್ತೀವಲ್ವ, ಸೋಡಿಯಮನ್ನು ಬಳಸ್ತೀವಿ. NaOH ಬಳಸಿದಾಗ ಏನಾಗುತ್ತೆ, ಇದು CS3COONA ಆಗುತ್ತೆ. ಏನಾಗುತ್ತೆ, CS3COONA ಆಗುತ್ತೆ. ಅಂದರೆ ಮುಂದಕ್ಕೆ ಹೋಗಿದ್ದು ರಿಯಾಕ್ಷನ್ ಏನಾಯಿತು, ಈಗ ಹಿಂದಕ್ಕೆ ಬಂತು. ಇದನ್ನು ಮತ್ತೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಇನ್ನೊಂದು ಸಲ. ಸ್ವಲ್ಪ ಅಷ್ಟೇ, ಅಲ್ಲಿ ಇಲ್ಲಿ ಸೇಮ್ ಇದೆನಾ, ಫಸ್ಟ್ ಏನು ಹಾಕಿದ್ದೆ ಅದೇ ವಾಪಸ್ ಬಂತು. ಯಾವಾಗ NaOH ಹಾಕಿದಾಗ. ಇದು ಒಂದು ಈಸ್ಟರು. ಓಕೆ, ಈಗ ಫುಲ್ ಇದನ್ನು ಓದಿ ಮುಗಿಸೋಣ. ಓದಿ ಮುಗಿಸಿ ನೆಕ್ಸ್ಟ್ ಇದು ರಿಯಾಕ್ಷನ್ ಯಾವ ರೀತಿ ಅಂತ ಮತ್ತೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತ್ಯಾಮ್ಲವಾಗಿರುವ ಸೋಡಿಯಂ ಹೈಡ್ರಾಕ್ಸೈಡ್. ಪ್ರತ್ಯಾಮ್ಲ ಯಾವುದು, ಸೋಡಿಯಂ ಹೈಡ್ರಾಕ್ಸೈಡ್. ಓಕೆ, ವರ್ತಿಸುವಂತೆ ಮಾಡಿದಾಗ ಈಸ್ಟರ್ಗಳು ಪುನಃ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣಗಳಾಗಿ ಬದಲಾಗುತ್ತದೆ. ಸೋಡಿಯಂ ಲವಣ ಆಯಿತು, ಸೋಡಿಯಂ ಲವಣ ಆಗಿ ಬದಲಾವಣೆ ಆಯಿತು. ಮತ್ತು ಇದೇನಾಯಿತು, ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣ. ಈ ಕ್ರಿಯೆಯು ಸಾಬೂನಿನ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುವುದರಿಂದ ಇದನ್ನು ಸಾಬೂನೀಕರಣ. ಓಕೆ, ಇದನ್ನು ಏನಂತ ಕರೀತಾರೆ, ಸಾಬೂನೀಕರಣ ಕ್ರಿಯೆ ಅಂತ ಕೂಡ ಕರೀತಾರೆ. ನೋಡಿ, ಇದು ಇಂಪಾರ್ಟೆಂಟ್. ಸಾಬೂನೀಕರಣ ಕ್ರಿಯೆ ಅಂದರೆ ಏನು? ಓಕೆ, ಸಾಬೂನೀಕರಣ ಕ್ರಿಯೆ ಅಂದರೆ ಏನು, ಒಂದು ಈಸ್ಟರ್ ತೊಗೋಬೇಕು, ಅದ್ರಾಗ ಏನು ಹಾಕಬೇಕು, ಪ್ರತ್ಯಾಮ್ಲ NaOH ಅನ್ನು ಹಾಕಿದಾಗ ಏನು ಬರುತ್ತೆ ನಮಗೆ, ಸಾಬೂನೀಕರಣ ಕ್ರಿಯೆ. ಹೌದಾ, ಇಲ್ಲೇನು ಆಲ್ಕೋಹಾಲ್ ಮತ್ತು CS3CONA ಇದನ್ನು ಬಳಸ್ತಾರೆ. ಓಕೆ, ಇದನ್ನು ಎಲ್ಲಿ ಬಳಸ್ತಾರೆ, ಇದನ್ನು ಸಾಬೂನೀಕರಣ ಕ್ರಿಯೆಯಲ್ಲಿ ಬಳಸ್ತಾರೆ. ಮುಂದೆ ಇದೆ ಸಾಬೂನೀಕರಣ. ಓಕೆ, ಸಾಬೂನೀಕರಣ ಕ್ರಿಯೆ ಇದೆ, ಆ ಕ್ರಿಯೆಯಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ಸಾಬೂನೀಕರಣ ಕ್ರಿಯೆಗೆ ಏನು ಮಾಡ್ತೀವಿ, ಇದನ್ನು ಬಳಸ್ತೀವಿ. ಸಾಬೂನುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ. ಸಾಬೂನು ಅಂದ್ರೇನು, ಇದು ಉದ್ದ ಲವಣದ, ನೋಟ್ ಮಾಡ್ಕೊಳ್ಳಿ, ಇದನ್ನು ಕಾಪಿ ತೊಗೊಂಡು ನೋಟ್ ಮಾಡ್ಕೊಳ್ಳಿ. ಸಾಬೂನುಗಳು ಅಂದ್ರೇನು. ಓಕೆ, ಸಾಬೂನುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ. ಓಕೆ, ಇವೇನು ಕಾರ್ಬಾಕ್ಸಿಲಿಕ್ ಆಮ್ಲದ್ದು ಉದ್ದ ಒಂದು ಬಾಲ ಇರುತ್ತೆ, ಹೌದಾ. ಹೆಡ್ ಕಡೆ ಏನಿರುತ್ತೆ, ಒಂದು ಸೋಡಿಯಂ ಅಥವಾ ಪೊಟ್ಯಾಷಿಯಂ ಇರುತ್ತೆ. ಓಕೆ, ಯಾವುದಿರುತ್ತೆ, ಸೋಡಿಯಂ ಅಥವಾ ಪೊಟ್ಯಾಷಿಯಮನ್ನು ಜಾಯಿನ್ ಮಾಡಿದಾಗ ಏನಾಗುತ್ತೆ, ಇದು ಒಂದು ಸಾಬೂನಿನ ಒಂದು ಸ್ಮಾಲ್ ಯೂನಿಟ್ ಆಗುತ್ತೆ. ಓಕೆ, ಈಗ ಈ ರಿಯಾಕ್ಷನ್ನ ಡಿಸ್ಕಸ್ ಮಾಡೋಣ. ಸರಿ, ಈಗ ನೋಡಿ, ಫಸ್ಟ್ ಏನು ಮಾಡಿದೆ ನಾನು, ಇದು ರಿಯಾಕ್ಷನ್ ಜಾಸ್ತಿ ಸಲ ಎಕ್ಸಾಮಲ್ಲಿ ಬಂದಿದೆ. ಓಕೆ, ಎರಡು ರಿಯಾಕ್ಷನ್ನ ಸೇರಿ ಬರಿತೀನಿ ಒಂದೇ ಸಲಕ. ಫಸ್ಟ್ ಏನಿತ್ತು, ಎಲ್ಲಿಂದ ಶುರು ಹಚ್ಚೋಣ,
ಫಸ್ಟಿಗೆ ಒಂದು CH3 ಓಕೆ COOH ತೊಗೊಂಡೆ, ಅದ್ರ ಜೊತೆ ಮತ್ತು CH3 CH2OH ಓಕೆ. ಈ H2O ಸೇರಿ ಏನಾಯಿತು, ನೀರಾಗೋಯ್ತು. ಏನಾಯಿತು, ನೀರಾಯಿತು. ನೀರಾದ ನಂತರ ಉಳಿದದ್ದೇನು ಉಳಿತು ನನಗೆ ನೋಡಿ, ನೀರಾದ ನಂತರ CH3COO CH3COO ನೆಕ್ಸ್ಟು CH3 ಬಂತ. ಇದು ಏನು ಈಸ್ಟರೀಕರಣ ಕ್ರಿಯೆ ಆಯಿತು, ಹೌದಾ? ಏನಾಯಿತು, ಇದು ಈಸ್ಟರೀಕರಣ ಕ್ರಿಯೆ. ಇಲ್ಲೇನು ಮಾಡಿದ್ದೆ ನಾನು, ಎಥೆನಾಯಿಕ್ ಆಮ್ಲವನ್ನು ತೊಗೊಂಡೆ, ಇಲ್ಲಿ ಎಥೆನಾಲ್ನ ತೊಗೊಂಡೆ. ಈಗೇನು ಬಂತು, ಈಸ್ಟರ್ ಬಂತು. ಈಸ್ಟರ್ ಜೊತೆ ಏನು ಬಂತು, ಇಲ್ಲಿ ನೀರು ಕೂಡ ಬಂತು ನನಗೆ. ಓಕೆ, ಈಗ ನೀರನ್ನು ಬಿಟ್ಬಿಡ್ತೀನಿ ನಾನು. ಏನು ಮಾಡ್ತೀನಿ, ನೀರನ್ನು ಬಿಟ್ಟೆ. ನೀರನ್ನು ಬಿಟ್ಟ ನಂತರ ಇದನ್ನು ತಗೊಳ್ತೀನಿ. ಓಕೆ, ಇದಕ್ಕೇನು ಮಾಡ್ತೀನಿ ನಾನು, ಈಗ NaOH ಬೇಸನ್ನು ಹಾಕ್ತೀನಿ. ಏನು, ಪ್ರತ್ಯಾಮ್ಲ. NaOH ಅನ್ನು ಇದಕ್ಕೆ ಹಾಕಿದಾಗ ಇದೇನಾಗುತ್ತೆ, ವಾಪಸ್ಸಾಗಿ ಇದು ಯಾವ ರೀತಿ ಇತ್ತಲ್ವ ಇದೇ ರೀತಿ ಹೊಡೆದೋಗುತ್ತೆ. ಓಕೆ, ಪ್ಲಸ್ಸು ಇಲ್ಲೇನಿದೆ CH3 ಇದೆ ಅಲ್ವಾ, ಇದೇ ಬರುತ್ತೆ. CH3 CH2OH ಓಕೆ, CH3 CH2OH. ಇದನ್ನು ನಾನೇನು ಬರಿತೀನಿ, CH3O ಅಂತ ಕೂಡ ಬರಿಬೋದು, ಅಥವಾ ಯಾವ ರೀತಿ ಕನ್ವೀನಿಯನ್ಸ್ ಇರುತ್ತೆ ಆ ರೀತಿ ಬರ್ಕೋಬೋದು. ಇಲ್ಲಿ ಪುಸ್ತಕದಲ್ಲಿ ನೋಡಿ ಯಾವ ರೀತಿ ಬರ್ತಾರೆ, C2H5OH ಓಕೆ, C2H5OH C2H5OH ಓಕೆ, ಈ ರೀತಿ ಕೂಡ ಬರಿಬೋದು. C2H5OH ಅಂತ ಕೂಡ ನೀವು ಬರಿಬೋದು. ಅರ್ಥ ಆಯ್ತಾ? ಸರಿ, ಇದು ಏನಿತ್ತು ಇದೇ ಬಂತು ವಾಪಸ್ಸು NaOH ಹಾಕಿದಾಗ. ಈಗ ಇದು ಇದೆ ಅಲ್ವಾ, ಇದು ಏನಿದೆ ಇಲ್ಲಿ ಕಾಣ್ತಾ ಇದೆನಾ, ಇದು ಇತ್ತು ಇದೇ ಬಂತು. ಓಕೆ, ಇದು ಇತ್ತು ಇದು ವಾಪಸ್ ಬಂತು ಹೆಂಗಿದ್ದಂಗೆ. ಈಗ ಇದು ಇದೆ ಅಲ್ವಾ, ಇಲ್ಲೇನಿದೆ CH3COH, ಇದು ಕಾರ್ಬಾಕ್ಸಿಲಿಕ್ ಆಮ್ಲ ಇದೆ ಅಲ್ವಾ. ಈ ಕಾರ್ಬಾಕ್ಸಿಲಿಕ್ ಆಮ್ಲದ ಈ ಹೆಚ್ಚು ಜಾಗದಲ್ಲಿ ಏನು, ಈ ಹೆಚ್ಚು ಜಾಗದಲ್ಲಿ ಏನು ಬರುತ್ತೆ, ನಾ NaOH ಹಾಕಿದ್ದೀನಿ ಅಲ್ವಾ, ಎಣ್ಣೆ ಬರುತ್ತೆ. ಓಕೆ, ಹೆಚ್ಚು ಜಾಗದಲ್ಲಿ ಏನು ಬರುತ್ತೆ, ನಾನು ಎಣ್ಣೆ ಹಾಕಿದ ಕಾರಣಕ್ಕಾಗಿ ಎಣ್ಣೆ ಬರುತ್ತೆ. ಓಕೆ, ಹೆಚ್ಚು ಜಾಗದಲ್ಲಿ ಏನು ಬರುತ್ತೆ, ಎಣ್ಣೆ ಹಾಕಿದ ಕಾರಣಕ್ಕಾಗಿ ಬರುತ್ತೆ. ಸಾರಿ, ಹೆಚ್ಚು ಜಾಗದಲ್ಲಿ ಎಣ್ಣೆ ಬರುತ್ತೆ. ಸೇಮ್ ಏನಿದ್ದದೆ ಬರೀ CH3COONA ಓಕೆ, ಇದೇನಿರುತ್ತೆ Na ಪ್ಲಸ್ ಇದು O ಮೈನಸ್ ಈ ರೀತಿ ಇರುತ್ತೆ. ಓಕೆ, ಏನು ಬಂತು, CH3COO ಪ್ಲಸ್ ಬಂತು. ಇದು ಮೇಲಿಂದ ಏನಾಯಿತು, ಈಸ್ಟರೀಕರಣ ಕ್ರಿಯೆ. ಇದು ಮೇಲಿಂದ ಈಸ್ಟರೀಕರಣ ಕ್ರಿಯೆ. ಇದನ್ನೇ ವಾಪಸ್ ತೊಗೊಂಡು ಉಲ್ಟಾ ಬಂದಾಗ ಏನಾಯ್ತು, ಇದು ಸಾಬೂನೀಕರಣ ಕ್ರಿಯೆ. ಓಕೆ, ಇದೇನಿದು ಸಾಬೂನೀಕರಣ ಕ್ರಿಯೆ. ಇದು ಸಾಬೂನೀಕರಣ ಕ್ರಿಯೆ. ಇದು ಮೇಲಿಂದೇನು, ಈಸ್ಟರೀಕರಣ ಕ್ರಿಯೆ. ಯಾವುದು, ಈಸ್ಟರೀಕರಣ ಕ್ರಿಯೆ. ಓಕೆ, ಇದು ಮೇಲಿಂದ ಈಸ್ಟರೀಕರಣ ಕ್ರಿಯೆ, ಇಲ್ಲಿಗೆ ಹೋಗಿದ್ದು. ಈಗ ಇಲ್ಲಿಂದ ವಾಪಸ್ ಬಂದದ್ದೇನು, ಸಾಬೂನೀಕರಣ ಕ್ರಿಯೆ. ಓಕೆ, ಸಾಬೂನೀಕರಣ ಕ್ರಿಯೆಗೆ ಏನು ಬಳಸ್ತೀವಿ, ಇದನ್ನು ಬಳಸ್ತೀವಿ ನಾವು. ಓಕೆ, ಸಾಬೂನೀಕರಣ ಕ್ರಿಯೆಗೆ ಏನು ಮಾಡಿಸ್ತೀವಿ, ಇದು COONA ಪ್ಲಸ್ ಇದೆ ಅಲ್ವಾ, ಇದನ್ನು ಬಳಸ್ತೀವಿ. ಇದನ್ನು ಏನು ಮಾಡ್ತೀವಿ, ಸಾಬೂನೀಕರಣ ಕ್ರಿಯೆಯಲ್ಲಿ ಬಳಸ್ತೀವಿ. ಅರ್ಥ ಆಯ್ತಾ ಇಲ್ಲಿವರೆಗೂ? ಓಕೆ, ಇದು ಎರಡನೇ ರಿಯಾಕ್ಷನ್ ಆಯಿತು. ಈಗ ನೋಡಿ, ಇಲ್ಲಿ ಬಂದಾಗ ಎಸ್ಟರನ್ನ ಯಾವ ರೀತಿ ಉಂಟಾಗುತ್ತದೆ. ಓಕೆ, ಈಗ ಇಲ್ಲಿವರೆಗೆ ರಿಯಾಕ್ಷನ್ನ ಕಲ್ತೀವಿ ನಾವು. ಈಗ ಎಸ್ಟರ್ ಯಾವ ರೀತಿ ಉಂಟಾಗುತ್ತೆ ಅನ್ನೋದನ್ನು ನೋಡಿ. ಇಲ್ಲೇನು ಮಾಡ್ತೀವಿ ನಾವು, 50-50%. ಓಕೆ, 50-50 ಏನು ಮಾಡ್ತೀವಿ, ಒಂದು ಸಲ ಎಥೆನಾಯಿಕ್ ಆಮ್ಲವನ್ನು ತೊಗೊಳ್ತೀವಿ. ಓಕೆ, ಇನ್ನೊಂದು ಸಲ ಏನು ಮಾಡ್ತೀವಿ, ಎಥೆನಾಲನ್ನು ತೊಗೊಳ್ತೀವಿ. ಓಕೆ, ಎಥೆನಾಯಿಕ್ ಆಮ್ಲ ಮತ್ತು ಎಥೆನಾಲ್ನ 50-50 ತೊಗೊಂಡು, ಇಲ್ಲಿ ಏನು ಜಾರ್ ಇದೆ ಅಲ್ವಾ, ಜಾರ್ ಕಾಣ್ತಾ ಇದೆನಾ, ಜಾರ್. ಓಕೆ, ಇದನ್ನೇನಂತೀವಿ, ಟೆಸ್ಟ್ ಟ್ಯೂಬ್ ಅಂತೀವಿ. ಇದನ್ನೇನಂತ ಕರಿತೀವಿ, ರೀತಿ ಉದ್ದಕ್ಕಿದೆ ಅಲ್ವಾ, ಇದನ್ನೇನಂತ ಕರಿತೀವಿ, ಟೆಸ್ಟ್ ಟ್ಯೂಬ್ ಅಂತ ಕರಿತೀವಿ. ಇದರಲ್ಲಿ ಏನು ಮಾಡಿದ್ವಿ, ನಾವು ಸೊಲ್ಯೂಷನ್ನ ಹಾಕಿದ್ವಿ. ಓಕೆ, ಈ ಸೊಲ್ಯೂಷನ್ನ ಹಾಕಿದ್ವಿ. ಈ ಸೊಲ್ಯೂಷನ್ನ ಡೈರೆಕ್ಟಾಗಿ ಬೆಂಕಿಯಿಂದ ಹೀಟ್ ಮಾಡೋದಕ್ಕೆ ಮಾಡಬಾರ್ದು. ಓಕೆ, ಏನು ಮಾಡಬೇಕು, ನೀರಿನಲ್ಲಿ ಹೀಟ್ ಮಾಡಬೇಕು. ಯಾಕಂದರೆ ಗ್ಲಾಸನ್ನು ಡೈರೆಕ್ಟ್ ಬೆಂಕಿಯಲ್ಲಿ ಹಿಡಿದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಓಕೆ, ಸ್ಪೀಡಾಗಿ ರಿಯಾಕ್ಷನ್ ಆಗುತ್ತೆ ಅಲ್ವಾ, ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಏನಾಗುತ್ತೆ, ಇದು ಮಿಕ್ಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀರನ್ನು ತೊಗೊಳ್ತೀವಿ. ಇದೇನು ಸುತ್ತ ಎಲ್ಲ ಏನಿದೆ, ಇದು ನೀಲಿ ಕಲರಲ್ಲೇ ಇದೆ ಅಲ್ಲ,
ಇದೆಲ್ಲ ನೀರು, ಇಲ್ಲಿ ಒಳಗಡೆ ಏನಿದೆ ಈ ಮಿಕ್ಸರ್ ಇದೆ. ಓಕೆ, 50-50 ಎಥನಾಯಿಕ್ ಆಮ್ಲ ಮತ್ತು ಎಥನಾಲ್ ಇದೆ. ಓಕೆ, ಈಗ ಈ ನೀರಿನಲ್ಲಿ ಏನು ಮಾಡ್ತೀವಿ, ಇದನ್ನು ಕುದಿಸ್ತೀವಿ. ಒಂದು ರೀತಿ ನೀರನ್ನ ಏನು ಮಾಡ್ತೀವಿ, ಬೇಯಿಸ್ತೀವಿ. ಓಕೆ, ಹೀಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ಏನಾಗುತ್ತೆ, ಬರ್ನರ್ ಇದನ್ನೆಲ್ಲ ಬಳಸ್ಕೊಂಡಿದ್ರಿ, ಪಾದ ಜಾಲರ್ ತಂತಿ ಮೇಲೆ ಇಟ್ಟು ರೀತಿ ಹೀಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ಇಲ್ಲೇನಾಗುತ್ತೆ, ಇಲ್ಲಿಂದ ನೀರು ಹೊರಗಡೆ ಹೋಗುತ್ತೆ. ಏನಾಗುತ್ತೆ, ಇಲ್ಲಿಂದ ನೀರು ಹೊರಗಡೆ ಹೋಗುತ್ತೆ. ಏನಾಗುತ್ತೆ, H2O ಔಟ್. ಓಕೆ, H2O ಏನಾಯಿತು, ಹೊರಗಡೆ ಹೋಯ್ತು, ನೀರು ಹೊರಗಡೆ ಹೋಯ್ತು. ಇಲ್ಲಿ ಏನು ಉಳಿತೆ, ಆಮೇಲೆ ಸ್ವೀಟ್ ಉಳಿತೆ. ಓಕೆ, ಸ್ವೀಟ್ ಸ್ಮೆಲ್ ಬರ್ತಾ ಇರ್ತಕ್ಕಂಥ ಈಸ್ಟರ್ ಏನಾಗುತ್ತೆ, ಇಲ್ಲಿ ಉಳಿಯುತ್ತೆ. ಓಕೆ, ಒಳಗಡೆ ಏನು ಉಳಿತೆ, ಈಸ್ಟರ್ ಉಳಿತೆ. ಒಳಗಡೆ ಏನು ಉಳಿತು, ಈಸ್ಟರ್ ಉಳಿತಾ. ಈ ಈಸ್ಟರ್ ಸ್ಮೆಲ್ ನೋಡಿದಾಗ ನೀವು ಮತ್ತೆ ಓಕೆ, ಇದರಿಂದ ಡೈರೆಕ್ಟ್ ಟಚ್ ಮಾಡೋಕ್ಕೆ ಹೋಗಬೇಡಿ, ಇಟ್ಕೊಳ್ಳೋದಿರುತ್ತೆ. ಓಕೆ, ಮೆಟೀರಿಯಲ್ ತೊಗೊಂಡು ಅದರಿಂದ ಸ್ಮೆಲ್ ನೋಡಿದಾಗ ಒಳಗಡೆ ಏನಿರುತ್ತೆ, ಸ್ವೀಟ್ ಸ್ಮೆಲ್ ಬರುತ್ತೆ. ಇದು ಈಸ್ಟರ್ ಯಾವ ರೀತಿ ಉಂಟಾಗುತ್ತೆ ಗೊತ್ತಾಯ್ತಾ, ಅರ್ಥ ಆಯ್ತಾ, ಯಾವ ರೀತಿ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಂತ. ಓಕೆ, ನಿಮ್ಮ ಲ್ಯಾಬಲ್ಲಿ ಯಾವಾಗಾದರೂ ಮಾಡೋ ಚಾನ್ಸ್ ಸಿಕ್ಕರೆ ಎಂಜಾಯ್ ಮಾಡಿ. ನೆಕ್ಸ್ಟು ಇಲ್ಲಿ ನೋಡಿ, ಈಗ ಪ್ರತ್ಯಾಮ್ಲದೊಂದಿಗೆ ವರ್ತನೆ, ಪ್ರತ್ಯಾಮ್ಲದೊಂದಿಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ. ಓಕೆ, ಸೇಮ್ ಹಿಂದೆ ಮಾಡಿರ್ತಕ್ಕಂಥ ರಿಯಾಕ್ಷನು ನೋಡಿ, ನೆನಪು ಬರ್ತಾ ಇದೆನಾ. ಇವಾಗ ಜಸ್ಟ್ ಹಿಂದ್ಗಡೆ ಒಂದು ರಿಯಾಕ್ಷನ್ ಮಾಡಿದ್ವಿ ನಾವು, ಅಲ್ಲೇನಿತ್ತು, ಈಸ್ಟರ್ ಇತ್ತಲ್ವ, ನೋಡಿ ಇಲ್ಲಿ ಈಸ್ಟರ್ ಇತ್ತು. ಓಕೆ, ಇಲ್ಲಿ ಬಳಸ್ಬೇಕಾದ್ರೆ ನೋಡಿ, ಇಲ್ಲಿ ಈಸ್ಟರ್ ಇತ್ತು, NaOH ಹಾಕಿದ್ವಿ. ಓಕೆ, ಇಲ್ಲಿ ROR ಪಾರ್ಟ್ ಇತ್ತಲ್ವ, ಈ ರೀತಿ ROR ಇತ್ತು. ಈ ಕಡೆ ಒಂದು ಕಾರ್ಬನ್ ಪಾರ್ಟ್, ಈ ಕಡೆ ಒಂದು ಕಾರ್ಬನ್ ಪಾರ್ಟ್, ನಡವರಿಕೆ ಹೋಯಿತು. ಈಗ ನೆಕ್ಸ್ಟ್ ರಿಯಾಕ್ಷನಲ್ಲಿ ಏನಾಗಿದೆ, ಈಗ ROR ಇದ್ದಾಗ ಏನಾಯಿತು, ಇದು ROOH ಆಯಿತು, ಇದು RO, ಇದು ಒಂದು ಈ ಕಡೆ ಏನಾಯಿತು, ROH ಆಯಿತು ಇದು. ಓಕೆ, ಈ ಪಾರ್ಟ್ ಏನಾಯಿತು, ROONA+. ಓಕೆ, RONA ಆಯಿತಾ ಈ ರೀತಿ. ಓಕೆ, RONA ಆಯಿತು ಈ ಪಾರ್ಟು. ಸರಿನಾ, ಅರ್ಥ ಆಗ್ತಾ ಇದೆನಾ. ಇಲ್ಲಿ ನೋಡಿ, CH3C ಇತ್ತಾ, ಈ ಪಾರ್ಟ್ ಏನಾಯಿತು, CH3 CS2, ಇದು CH2OH ಆಯಿತು, ಈ ಕಡೆ ಇದು ಪಾರ್ಟು ಇದಾಯಿತು. ನೆಕ್ಸ್ಟ್ ಈ CH3CO ಏನಾಯಿತು, CH3CONA ಆಯಿತು. ಓಕೆ, ಈ ರೀತಿ ಪಾರ್ಟಾಗಿ ಡಿವೈಡ್ ಆಯ್ತಲ್ವ. ಇಲ್ಲಿ ROR ಇದ್ದಾಗ ಈ ರೀತಿ ಆಯಿತು, ಯಾವುದ್ರ ಜೊತೆ, ಪ್ರತ್ಯಾಮ್ಲದ ಜೊತೆ. ಪ್ರತ್ಯಾಮ್ಲ ಯಾವುದು, NaOH ಇತ್ತು. ಈಗ ಕೂಡ ಸೇಮ್ ಏನು ಮಾಡಿದ್ವಿ, ಅದೇ ಪ್ರತ್ಯಾಮ್ಲವನ್ನು ತೊಗೊಂಡ್ವಿ. ನೋಡಿ, ಇಲ್ಲಿ ಅದೇ ಪ್ರತ್ಯಾಮ್ಲವನ್ನು ತೊಗೊಂಡಿದ್ದೀನಿ, NaOH ಅನ್ನು ತೊಗೊಂಡಿದ್ದೀನಿ, CH3COOH ಇದೆ. ಈಗೇನಿದೆ, ROH ಇದೆ. ಓಕೆ, ಏನಿದೆ, ROH ಇದೆ. ಈ ಕಡೆ ಇದ್ದದ್ದು ಏನಾಗುತ್ತೆ, ROONA+ ಆಗಬೇಕು. ಓಕೆ, Na+ ಆಗುತ್ತೆ. ನೆಕ್ಸ್ಟ್ ಇದೇನಿದೆ, H ಇದೆ ಅಲ್ವಾ, ಇದೇನಾಗುತ್ತೆ, H2O ಆಗಿಬಿಡುತ್ತೆ. ಏನಾಗುತ್ತೆ, H2O ಆಗುತ್ತೆ. ಸೇಮ್ ರಿಯಾಕ್ಷನ್, ಏನು ವ್ಯತ್ಯಾಸ ಇಲ್ಲ. ಓಕೆ, ಇಲ್ಲಿ Na ಇದೆ, ಈ Hನ ಹೊರಗಡೆ ದೊಬ್ಬುತ್ತೆ, Na ಬಂದು ಕುಂದಿರುತ್ತೆ. ಓಕೆ, ಇಲ್ಲೇನಾಯಿತು, Na ಬಂದು ಕುಂತ. ಯಾಕಂದರೆ CH3COOಯಲ್ಲಿ Hನ ಏನಾಗುತ್ತೆ, ಬಿಡೋದಕ್ಕೆ ರೆಡಿ ಆಗಿರುತ್ತೆ. ನಾನು ಹೇಳಿದ್ನಲ್ವ ಈ ಲೆಕ್ಚರ್ ಸ್ಟಾರ್ಟಿಂಗಲ್ಲಿ ಏನು ಹೇಳಿದೆ, ಇದು ಹೊರಗಡೆ ಹೋಗುತ್ತೆ ಅಂತ ಹೇಳಿದ್ನ, ಹೌದಾ. H ಹೊರಗಡೆ ಹೋಗಕ್ಕೆ ರೆಡಿ ಇರುತ್ತೆ. H ಹೊರಗಡೆ ಹೋದಾಗ H ಜಾಗದಲ್ಲಿ ಅವ್ನು ಬರ್ತಾನೆ, Na ಬರುತ್ತಾನೆ. ಓಕೆ, Na ಬಂದು ಕುಂತು ಉಳಿದಿದ್ದೇನು, OH ಮತ್ತು H. ಸೊ ಏನಾಯಿತು, H2O ಆಯಿತು. ಸರಿ, ಏನಾಯಿತು, H2O ಆಯಿತು. ಈಗ ನೋಡಿ, ಓದೋಣ ಇದನ್ನು. ಖನಿಜ ಆಮ್ಲಗಳಂತೆ ಎಥನಾಯಿಕ್ ಆಮ್ಲವು ಸೋಡಿಯಂ ಹೈಡ್ರಾಕ್ಸೈಡ್ನಂಥ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಲವಣ ಯಾವುದು, ಸೋಡಿಯಂ ಎಥೋನೇಟ್ ಅಥವಾ ಸಾಮಾನ್ಯವಾಗಿ ಸೋಡಿಯಂ ಎಸಿಟೇಟ್, ಇದನ್ನೇನಂತ ಕರೀತಾರೆ, ಸೋಡಿಯಂ ಇಥೆನೋಯೇಟ್ ಅಂತ ಕರೀತಾರೆ. ಓಕೆ, ಇಲ್ಲಿ ನೋಡಿ, ಎರಡು ಕಾರ್ಬನ್ ಇವೆ, ಎರಡು ಆಕ್ಸಿಜನ್ ಇವೆ. ಒಂದು ಆಕ್ಸಿಜನ್ ಇತ್ತಂದ್ರೆ ಏನಂತ ಕರಿತಾರೆ, ಆಕ್ಸೈಡ್ ಅಂತ ಕರಿತಾರೆ. ಓಕೆ, ಎರಡು ಆಕ್ಸಿಜನ್ ಇದೆ ಅಲ್ವಾ, ಏನಂತ ಕರೀತಾರೆ, O8 ಅಂತ ಬರುತ್ತೆ ಹೆಸರು. ಓಕೆ, ಏನಂತ ಬರುತ್ತೆ, O8. ಓಕೆ, ಈಗೇನಾಯಿತು, ಎರಡು ಕಾರ್ಬನ್ ಇವೆ, ಸೊ ಎಥೆನೋಯೇಟ್. ಇಲ್ಲಿ ಯಾವುದಿದೆ, ಸೋಡಿಯಂ ಇದೆ, ಸೊ ಸೋಡಿಯಂ ಎಥೆನೋಯೇಟ್ ಆಯಿತು. ಏನಾಯಿತು, ಸೋಡಿಯಂ ಎಥೆನೋಯೇಟ್ ಅಥವಾ ಸೋಡಿಯಂ, ಇದನ್ನು ಎಸಿಟೇಟ್ ಅಂತಲೂ ಕೂಡ ಕರೀತಾರೆ. ಏನಂತ ಕರೀತಾರೆ ಇದನ್ನು, CH3COO- ಇದೆ ಅಲ್ವಾ, ಇದನ್ನೇನಂತ ಕರೀತಾರೆ, ಎಸಿಟೇಟ್ ಅಂತ ಕೂಡ ಕರೀತಾರೆ. ಇದ್ರ ಜೊತೆ ಏನು ಸೇರಿಸ್ತೀನಿ ನಾನಿಲ್ಲಿ, Na+ ಅನ್ನು ತಂದು ಸೇರಿಸಿದ್ದೀನ. ಓಕೆ, Na+ ಇದೆ, ಇಲ್ಲಿ O- ಇದೆ. ಓಕೆ, ಇದು ಏನಾಯ್ತು, ಈಗ ಸೋಡಿಯಂ ಎಸಿಟೇಟ್ ಆಯಿತು. ಏನಾಯಿತು, ಸೋಡಿಯಂ ಎಸಿಟೇಟ್ ಆಯಿತು. ಅರ್ಥ ಆಯ್ತಾ ಕ್ಲಿಯರಾಗಿ ಇಲ್ಲಿವರೆಗೂ ಏನಂತ. ಸಿಂಪಲ್ ರಿಯಾಕ್ಷನ್ ಇಲ್ಲಿ ಫಾರ್ಮ್ ಆಯಿತು. ಓಕೆ, ಈಗ
ಎಥೆನಾಯಿಕ್ ಆಮ್ಲವು ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳು. ಇಲ್ಲಿವರೆಗೆ ಏನಾಯ್ತು, ನಾವು ಬೇಸ್ ಜೊತೆ ನೋಡಿದ್ವಿ ಹೌದಾ, ಒಂದು ಸಲ ಪ್ರತ್ಯಾಮ್ಲದ ಜೊತೆ ನೋಡಿದ್ವಿ. ಈಗ ಏನು ಮಾಡೋಣ, ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳು. ಕಾರ್ಬೋನೇಟ್ಗಳು ಅಂದರೆ ಏನಿರುತ್ತೆ, CO3 ಇರುತ್ತೆ. ಹೈಡ್ರೋಜನ್ ಕಾರ್ಬೋನೇಟ್ಗಳು ಅಂದರೆ HCO3 ಇರುತ್ತೆ. ಇದನ್ನು ಮರಿಬೇಡಿ. ಓಕೆ, ಕಾರ್ಬೋನೇಟ್ಗಳು ಅಂದರೆ CO3 ಇರುತ್ತೆ. ಓಕೆ, ಕಾರ್ಬೋನೇಟ್ ಅಂದರೆ ಏನಿರುತ್ತೆ, CO3 ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಅಂದರೆ CO2 ಇರುತ್ತೆ. ಕಾರ್ಬೋನೇಟ್ ಅಂದರೆ CO3 ಇರುತ್ತೆ. ಓಕೆ, ಹೈಡ್ರೋಜನ್ ಕಾರ್ಬೋನೇಟ್ಗಳಂದರೆ HCO3 ಇರುತ್ತೆ. ಹೈಡ್ರೋಜನ್ ಬಂತಲ್ವ, ಹೈಡ್ರೋಜನ್ ಕಾರ್ಬೋನೇಟ್ HCO3 ಇವ್ರ ಜೊತೆ ಯಾವ ರೀತಿ ವರ್ತಿಸ್ತದೆ ಇದನ್ನು ನಾವು ಪತ್ತೆ ಹಚ್ಚಲು ಒಂದು ಚಟುವಟಿಕೆ ನಡೆಸೋಣ. ಓಕೆ, ಇಲ್ಲೊಂದು ಚಟುವಟಿಕೆ ಇದೆ ನೋಡಿ, 4.9 ಚಟುವಟಿಕೆ. ಈ ಚಟುವಟಿಕೆಯನ್ನು ಮಾಡೋದಕ್ಕಿಂತ ಮೊದಲು ಸ್ವಲ್ಪ ರಿಯಾಕ್ಷನನ್ನು ನೋಡ್ಕೊಂಡು ಬರೋಣ. ಒಂದು ಸಲ ಏನು ಮಾಡೋಣ, ಇದು ರಿಯಾಕ್ಷನನ್ನು ನೋಡ್ಕೊಂಡು ಬರೋಣ. ಓಕೆ, ಈ ರಿಯಾಕ್ಷನಲ್ಲಿ ನೋಡಿ, ನೀವು ನೆನ್ಪಿಟ್ಕೋಬೇಕಾಗಿರೋದು ಒಂದೇ, ಏನು ನಿಮ್ಮ ಹತ್ರ ಇದು CH3COO ಇರುತ್ತಲ್ಲ, ಇದರಲ್ಲಿ ಹೆಚ್ಚು ಏನಾಗುತ್ತೆ, ಓಡಿ ಹೋಗೋದಕ್ಕೆ ಯಾವತ್ತೂ ರೆಡಿ ಇರುತ್ತೆ. ಏನಿರುತ್ತೆ, ಹೆಚ್ಚು ಓಡಿ ಹೋಗೋದಕ್ಕೆ ಯಾವತ್ತೂ ರೆಡಿ ಇರುತ್ತೆ. ಓಕೆ, ಇಲ್ಲಿ ನೋಡಿ, CH3COOH ಅಲ್ಲಿ ಹೆಚ್ಚು ಓಡಿ ಹೋಗೋದಕ್ಕೆ ಯಾವತ್ತೂ ರೆಡಿ ಇರುತ್ತೆ. ಏನಿರುತ್ತೆ, ಹೆಚ್ಚು ಓಡಿ ಹೋಗೋದಕ್ಕೆ ಯಾವತ್ತೂ ರೆಡಿ ಇರುತ್ತೆ. ಇದನ್ನು ಏನು ಮಾಡ್ತೀನಿ ನಾನು, ಒಂದು ಕಾರ್ಬೋನೇಟ್ ಜೊತೆ ಹಾಕ್ತೀನಿ. ಯಾವುದು, ಸೋಡಿಯಂ ಕಾರ್ಬೋನೇಟ್ ಅಂದ್ಕೊಳ್ಳಿ. ಓಕೆ, ಸೋಡಿಯಂ ಕಾರ್ಬೋನೇಟ್ ಅಣುಸೂತ್ರ ಏನು, Na2CO3. ಓಕೆ, Na2CO3 ಸೋಡಿಯಂ ಕಾರ್ಬೋನೇಟ್. ಓಕೆ, ಇಲ್ಲಿ ಕಾರ್ಬೋನೇಟ್ ನೋಡಿ, ಕಾರ್ಬೋನೇಟ್ ಅಂದರೆ ಏನಿದೆ, CO3 ಇದೆನಾ, CO3 ಇದೆ ಅಲ್ವಾ. ಓಕೆ, CO3 ಇದೆ. ಸೊ ಏನಾಯ್ತು, ಇದು ಸೋಡಿಯಂ ಜೊತೆ ಕಾರ್ಬೋನೇಟ್ ಸೇರ್ತು. ಸೊ ಸೋಡಿಯಂ ಕಾರ್ಬೋನೇಟ್ ಆಯಿತು. ಏನಾಯಿತು, ಸೋಡಿಯಂ ಕಾರ್ಬೋನೇಟ್. ಓಕೆ, ಈಗ ಅದೇ K2CO3 ಇತ್ತಂದರೆ ಪೊಟ್ಯಾಷಿಯಂ ಕಾರ್ಬೋನೇಟ್. ಹೌದಾ ಇಲ್ವಾ, ಪೊಟ್ಯಾಷಿಯಂ ಕಾರ್ಬೋನೇಟ್. ಅದೇ ಒಂದು ಹೈಡ್ರೋಜನ್ ಬಂತಂದರೆ ಏನಾಗುತ್ತೆ, ಹೈಡ್ರೋಜನ್ ಕಾರ್ಬೋನೇಟಾ. HCO3 ಅಂದರೆ ಏನು, ಹೈಡ್ರೋಜನ್ ಕಾರ್ಬೋನೇಟು. ಅದೇ ಒಂದು ಸೋಡಿಯಂ ಸೇರಿಸಿದ ಏನಾಯಿತು, NaHCO3 ಏನಾಯಿತು, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಅಂತ ಕೂಡ ಕರೀತಾರೆ ಇದನ್ನು. ಓಕೆ, ಇದು ಸೋಡಿಯಂ ಕಾರ್ಬೋನೇಟು, ಇದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಓಕೆ, ನಿಮಗೆ ನೆನಪಿರಬೇಕು ಕಾರ್ಬೋನೇಟ್ ಅಂದರೆ ಏನು, ಕಾರ್ಬೋನೇಟ್ ಅಂದರೆ ಏನು, CO3. ಓಕೆ, ನೆಕ್ಸ್ಟು ಹೈಡ್ರೋಜನ್ ಕಾರ್ಬೋನೇಟ್ ಅಂದರೆ ಹೈಡ್ರೋಜನ್ ಓಕೆ, ಹೈಡ್ರೋಜನ್ ಕಾರ್ಬೋನೇಟ್ ಅಂದರೆ ಏನಾಗುತ್ತೆ, HCO3. ಓಕೆ, CO3 HCO3 ಬಂತು. ಈಗ ಇನ್ನೊಂದು ನೋಡಿ, ನೀವು ಸ್ಪೆಷಲ್ ಕೊಡ್ತೀನಿ, ಎರಡು ರಿಯಾಕ್ಷನ್ನು ಒಂದೇ ಏಟಿಗೆ ಮುಗಿಸೋಣ. ಎರಡು ರಿಯಾಕ್ಷನ್ ಏನು ಮಾಡೋಣ, ಒಂದೇ ಏಟಿಗೆ ಮುಗಿಸ್ಬಿಡೋಣ. ಓಕೆ, ಒಂದೇ ಸಲ್ಕ ನೋಡಿ, ಏನಂದರೆ ಇದು ಒಂದು ನೆನಪು, HCO3 H2CO3. ಈ H2CO3 ಇದೆ ಅಲ್ವಾ, ಈ H2CO3 ಇದೆ ಅಲ್ವಾ, ಇದು ಏನಾಗುತ್ತೆ ಅಂದರೆ ಒಡೆದು ಹೋಗುತ್ತೆ. ಯಾಕಂದರೆ ಇದು ಸ್ಟೇಬಲ್ ಇರೋದಿಲ್ಲ. ಈಗ ನೋಡಿ, CO3 ಅಂದರೆ ಏನು, ಕಾರ್ಬೋನೇಟ್ ಅಂತ ಗೊತ್ತಾಯಿತು. HCO3 ಅಂದರೆ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಗೊತ್ತಾಯಿತು. CO3 ಅಂದರೆ ಕಾರ್ಬೋನೇಟ್ ಆಯಿತು, HCO3 ಅಂದರೆ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಗೊತ್ತಾಯಿತು. ಈಗ H2CO3 ಇದೆ ಅಲ್ವಾ, ಇದ್ರದ್ದು ಒಂದು ಪ್ರಾಪರ್ಟಿ ನೆನ್ಪಿಟ್ಕೊಳ್ಳಿ, ಈ ರಿಯಾಕ್ಷನ್ ಮುಗೀತು. ಓಕೆ, ಇದ್ರದ್ದು ಏನಂದರೆ ಸಿಂಪಲ್, ಈ H2CO3 ಇದೆ ಅಲ್ವಾ, ಇದು ಏನಾಗುತ್ತೆ, H2O ಮತ್ತು CO2 ಅಲ್ಲಿ ಯಾವತ್ತೂ ಬ್ರೇಕ್ ಆಗೋದಕ್ಕೆ ರೆಡಿಯಾಗಿರುತ್ತೆ. ಓಕೆ, H2O ಮತ್ತು CO2 ಅಲ್ಲಿ ಬ್ರೇಕ್ ಆಗೋದಕ್ಕೆ ಯಾವತ್ತೂ ರೆಡಿಯಾಗಿರುತ್ತೆ. ಯಾವುದು, H2CO3 ಏನು, H2O ಮತ್ತು CO2 ಅಲ್ಲಿ ಒಡೆದೋಗೋದಕ್ಕೆ ಯಾವತ್ತೂ ರೆಡಿಯಾಗಿರುತ್ತೆ. ಓಕೆ, ಇಷ್ಟು ನೆನ್ಪಿಟ್ಕೊಳ್ತೀರಾ. ಇದೊಂದು ನೆನ್ಪಿಟ್ಕೊಳ್ಳಿ, ರಿಯಾಕ್ಷನ್ ಮುಗಿಯುತ್ತೆ. ಇವ್ಟ್ರ್ ನೆನ್ಪಿಟ್ಕೊಳ್ಳಿ, ಹೆಸರು ಮುಗಿದೋಗುತ್ತೆ. ಓಕೆ, ಇವ್ಟ್ರ್ ನೆನ್ಪಿಟ್ಕೊಳ್ಳಿ, ಹೆಸರು ಮುಗಿದೋಗುತ್ತೆ. ಇದು ರಿಯಾಕ್ಷನ್, ಇದನ್ನು ನೆನ್ಪಿಟ್ಕೊಳ್ಳಿ, ರಿಯಾಕ್ಷನ್ ಮುಗಿದೋಗುತ್ತೆ. ಇಲ್ಲಿವರೆಗೆ ಗೊತ್ತಾಯ್ತನಾ ನೋಡಿ, ಒಂದು ಸಲ ಕ್ಲಿಯರಾಗಿ ಇದಿಷ್ಟನ್ನು ಒಂದು ಸಲ ಯೋಚನೆ ಮಾಡಿ. ಓಕೆ, ಕ್ಲಿಯರಾಗಿ ಕಾಣ್ತಾ ಇದೆನಾ, ಹಾಂ, ಕ್ಲಿಯರಾಗಿ ಕಾಣ್ತಾ ಇದೆ. ಓಕೆ, ಈಗ ನಾನು ಈ ರಿಯಾಕ್ಷನ್ನ ಮುಂದಕ್ಕೆ ಮಾಡ್ತೀನಿ ನೋಡಿ. ಓಕೆ, ಇದು ಏನಾಗುತ್ತೆ, ಹೆಚ್ಚು ಯಾವಾಗಲೂ ಹೊರಗಡೆ ಹೋಗೋದಕ್ಕೆ ರೆಡಿಯಾಗಿರುತ್ತೆ. ಏನಾಗಿರುತ್ತೆ, ಹೊರಗಡೆ ಹೋಗೋದಕ್ಕೆ ರೆಡಿಯಾಗಿರುತ್ತೆ. ಸೊ ನಾ ಏನು ಮಾಡ್ತೀನಿ, ಮೊದಲನೇದಾಗಿ ಕಾರ್ಬೋನೇಟ್ ಜೊತೆ ರಿಯಾಕ್ಷನ್ ಮಾಡ್ತೀನಿ. ಯಾವುದ್ರ ಜೊತೆ, ಕಾರ್ಬೋನೇಟ್ ಜೊತೆ ರಿಯಾಕ್ಷನ್ ಮಾಡ್ತೀನಿ. ಓಕೆ,
ಕಾರ್ಬೋನೇಟ್ ಜೊತೆ ರಿಯಾಕ್ಷನ್ ಮಾಡ್ತೀನಿ ನೋಡಿ. ಕಾರ್ಬೋನೇಟ್ ಏನು Na2CO3. ಓಕೆ, ಕಾರ್ಬೋನೇಟ್ ಅಂದರೆ CO3ನಾ. ಓಕೆ, ಕಾರ್ಬೋನೇಟ್ ಅಂದ್ರೇನು CO3. Na2 ಅಂದ್ರೇನು ಸೋಡಿಯಂ. ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಹಾಕಿರ್ತೀವಿ ನಾವು. ಓಕೆ, CO3ನ ಬ್ಯಾಲೆನ್ಸ್ ಮಾಡೋದಕ್ಕೆ ಏನು ಮಾಡ್ತೀವಿ, Na2 ಅನ್ನು ಹಾಕಿರ್ತೀವಿ. ಈಗ CO3 ಕಾರ್ಬೋನೇಟ್ ಆಯಿತು. ಓಕೆ, ಈಗ ಆದಾಗ ಇಲ್ಲಿ ಏನಾಗುತ್ತೆ, ಓಡೋದಕ್ಕೆ ರೆಡಿ ಆಗಿರುತ್ತೆ. ಇದ್ರ ಮೇಲೆ ಅಟ್ಯಾಕ್ ಮಾಡೋರು ಯಾರು, Na. ಅಟ್ಯಾಕ್ ಮಾಡೋದು ಯಾರು, Na ಅಟ್ಯಾಕ್ ಮಾಡುತ್ತೆ. ಓಕೆ, Na ಅಟ್ಯಾಕ್ ಮಾಡಿದಾಗ CH3COO ಸೇಮ್ ಇರುತ್ತೆ. ಓಕೆ, CH3COO ಸೇಮ್ ಇರುತ್ತೆ. ಇದ್ರ ಜೊತೆ ಏನು ಬರುತ್ತೆ, ಇಲ್ಲಿ ಒಂದು Na. ಓಕೆ, ಏನು ಬಂತು, Na ಬಂತು. ಓಕೆ, Na ಬಂತು. Na ಬಂದ ನಂತರ ಪ್ಲಸ್ಸಲ್ಲಿ ನೋಡಿ, ಇದು ಹೆಚ್ಚು ಓಡೋಗಿದೆ ಅಲ್ವಾ. ಹೆಚ್ಚು ಎಲ್ಲಿ ಹೋಗಿ ಸೇರಿಕೊಳ್ಳುತ್ತೆ, CO3 ಜೊತೆ ಸೇರುತ್ತೆ. ಎಲ್ಲಿಗೆ ಸೇರುತ್ತೆ, CO3 ಜೊತೆ ಸೇರುತ್ತೆ. ಎಲ್ಲೋಗಿ ಸೇರುತ್ತೆ, CO3 ಜೊತೆ ಸೇರುತ್ತೆ. ಓಕೆ, ನಾನಿಲ್ಲಿ ಸೇರಿರ್ತಕ್ಕಂಥದ್ದನ್ನು ತೆಳಗಡೆ ಬರಿತೀನಿ. ಓಕೆ, ಈ ಓಡೋಗಿರ್ತಕ್ಕಂಥ ಹೆಚ್ಚಿದೆ ಅಲ್ವಾ, ಈ ಹೆಚ್ಚು ಏನಾಗುತ್ತೆ, ನೆಕ್ಸ್ಟು ಇಲ್ಲಿ CO3 ಜೊತೆ ಸೇರುತ್ತೆ. ಓಕೆ, ಏನಾಗುತ್ತೆ, CO3 ಜೊತೆ ಸೇರಿ H2CO3 ಆಗುತ್ತೆ. ಓಕೆ, ಇಲ್ಲಿ ನೋಡಿ Na ಎಷ್ಟಿವೆ, ಎರಡಿವೆ. Na ಎಷ್ಟಿವೆ, ಎರಡಿವೆ. ಓಕೆ, Na ಎಷ್ಟಿವೆ, ಎರಡಿವೆ. ಎರಡಿದ್ದಾಗ ಏನಾಯಿತು, ಇಲ್ಲಿ ಒಂದು Na ಬಂತು. ಸೊ ಎರಡು Na ಬಂತು ಅಂದರೆ ಏನಾಗುತ್ತೆ, ಎರಡು ಟೈಮ್ ಇದು ಪ್ರೊಡ್ಯೂಸ್ ಆಗುತ್ತೆ. ಸೊ ನಾನು ಏನು ಮಾಡ್ತೀನಿ, ಎರಡನ್ನು ಬಳಸ್ತೀನಿ. ಓಕೆ, ಎರಡು CH3COOH ಅನ್ನು ಬಳಸ್ತೀನಿ. ಯಾಕಂದರೆ ಎರಡು Na ಜೊತೆ ನನಗೆ ಆ ಕಂಪೌಂಡ್ ಬೇಕು. ಏನು ಬೇಕು, ಎರಡು Na ಜೊತೆ ಅದು ಕಂಪೌಂಡ್ ಬೇಕು. ಸೊ ಅದಕ್ಕೆ 2 ಮಾಡಿದಾಗ ಇಲ್ಲಿ ಏನಾಯಿತು, 2 ಇಂದ ಬ್ಯಾಲೆನ್ಸ್ ಆಯಿತು, Na2CO3 ಆಯಿತು. ಸೊ ಇಲ್ಲಿ ಎರಡು ಹೆಚ್ಚು ಎಸ್ಕೇಪ್ ಆದ್ವಾ, ಎಸ್ಕೇಪ್ ಆಗಿರ್ತಕ್ಕಂಥ ಎಷ್ಟು, ಎರಡು ಎಸ್ಕೇಪ್ ಆದಾಗ ಏನಾಯಿತು, H2CO3. ಈಗ ನೋಡಿ ಬಂತು, ಇಲ್ಲಿ ನೋಡಿ H2CO3 ಏನಾಗುತ್ತೆ, H2 ಮತ್ತು CO2 ಅಲ್ಲಿ ಬ್ರೇಕ್ ಆಗುತ್ತೆ. ಹೌದಾ, H2CO3 ಏನಾಗುತ್ತೆ, ಬ್ರೇಕ್ ಆಗಿ ಏನಾಯಿತು, ಫೈನಲ್ ಆಗಿ ಬ್ರೇಕ್ ಆಗಿ H2O ಪ್ಲಸ್ CO2 ಆಯಿತು. ಓಕೆ, ಇದೇನಾಯಿತು, ಬ್ರೇಕ್ ಆಗಿ H2O ಮತ್ತು CO2 ಅಲ್ಲಿ ಕನ್ವರ್ಟ್ ಆಗುತ್ತೆ. ಏನಾಯಿತು, ಈ ರೀತಿ ಕನ್ವರ್ಟ್ ಆಯಿತು. ಸೊ ಕಾರ್ಬೋನೇಟ್ದು ಇದೇ ರಿಯಾಕ್ಷನ್. ಓಕೆ, ಕಾರ್ಬೋನೇಟ್ ರಿಯಾಕ್ಷನ್ ಯಾವ ರೀತಿ ಅರ್ಥ ಆಯ್ತಾ. ಇಲ್ಲೇನಾಗುತ್ತೆ, Na2CO3ನ ಬಳಸ್ತೀವಿ. ಓಕೆ, ಕಾರ್ಬೋನೇಟು ಇದನ್ನೇನಂತ ಕರಿತೀವಿ, ಸೋಡಿಯಂ ಇದ್ದ ಕಾರಣ ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ಏನಂತ ಕರಿತೀವಿ, ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ಓಕೆ, ಇಲ್ಲಿ CH3COOH ಇದೆ. ಇದರಿಂದ ಹೆಚ್ಚು ಓಡಿ ಹೋಗೋದಕ್ಕೆ ಯಾವತ್ತೂ ರೆಡಿ ಇರುತ್ತೆ. ಈ ಜಾಗದಲ್ಲಿ ಯಾರು ಬಂದು ಕುಂತ್ಕೋತಾರೆ, Na ಕೂತ್ಕೋತಾನೆ. Na ಕುಂತ್ಕೊಂಡಾಗ CH3COO Na ಆಯಿತು. ಓಕೆ, ಏನಾಯಿತು, CH3COO Na ಆಯಿತು. Na ಆದ ನಂತರ ನೆಕ್ಸ್ಟು ಇಲ್ಲಿ ಈ Na ಎಷ್ಟಿತ್ತು, ಎರಡಿತ್ತು. Na ಎಷ್ಟಿತ್ತು, ಎರಡಿತ್ತಲ್ವ. ಎರಡಿದ್ದಾಗ ಏನಾಯಿತು, ಇದು ಡಬಲ್ ಟೈಮ್ ಬೇಕಾಗುತ್ತೆ. ಸೊ ಎರಡು CH3COO Na ಆಯಿತು. ಇಲ್ಲೇನಾಯಿತು, CH3COO ಇದೆ ಅಲ್ವಾ. ಇದನ್ನು ಎರಡು ಮಾಲಿಕ್ಯೂಲ್ ತೊಗೋಬೇಕಾಗುತ್ತೆ. ನಾನು ಎರಡು ಮಾಲಿಕ್ಯೂಲ್ ತೊಗೊಂಡೆ. ನೆಕ್ಸ್ಟು ಇಲ್ಲಿ ಉಳಿದಿರ್ತಕ್ಕಂಥ CO3 ಬಂತು. ಓಕೆ, ಇದ್ರ ಜೊತೆ ಓಡಿರ್ತಕ್ಕಂಥ ಎರಡು Hಗಳು ಬಂದು ಏನಾಗುತ್ತೆ, ಇದ್ರ ಜೊತೆ ಸೇರಿಕೊಳ್ಳುತ್ತೆ. ಓಕೆ, ಇದರ ಜೊತೆ ಸೇರಿಕೊಳ್ತು, H2CO3 ಜೊತೆ ಸೇರಿಕೊಳ್ತು. ಈಗ H2CO3 ಏನಾಗುತ್ತೆ, ನೆಕ್ಸ್ಟ್ ಹೋಗಿ ಇಲ್ಲಿ H2O ಮತ್ತು CO2 ಜೊತೆ ಬ್ರೇಕ್ ಆಯಿತು. ಏನಾಗುತ್ತೆ, ಇದು ಬ್ರೇಕಪ್ ಆಗುತ್ತೆ. H2O ಮತ್ತು CO2 ಜೊತೆ ಬ್ರೇಕ್ ಆಗುತ್ತೆ. ಓಕೆ, ಇದೇನಾಯಿತು, ಕಾರ್ಬೋನೇಟ್ ರಿಯಾಕ್ಷನ್ ಆಯಿತು. ಏನಾಯಿತು, ಈಗ ಕಾರ್ಬೋನೇಟ್ ಜೊತೆ ರಿಯಾಕ್ಷನ್ ಆಯಿತು. ನೆಕ್ಸ್ಟ್ ರಿಯಾಕ್ಷನ್ ಏನಿದೆ, ಹೈಡ್ರೋಜನ್ ಕಾರ್ಬೋನೇಟ್ ಜೊತೆ ಇದೆ. ಓಕೆ, ಇದು ಕಾರ್ಬೋನೇಟ್ ಜೊತೆ ರಿಯಾಕ್ಷನ್ ಆಯಿತು. ಇದು ಓನ್ಲಿ ಕಾರ್ಬೋನೇಟ್ ಜೊತೆ. ಈಗ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆ ನೋಡಿ, ಹೈಡ್ರೋಜನ್ ಕಾರ್ಬೋನೇಟ್ ಜೊತೆ ನೋಡಿ ಇಲ್ಲಿ ಓಕೆ. ಈಗ ಹೈಡ್ರೋಜನ್ ಕಾರ್ಬೋನೇಟಲ್ಲಿ ಸೇಮ್ CH3COOH ಇರುತ್ತೆ. CH3COOH ಯಾಕಂದರೆ ಇದ್ರ ಜೊತೆ ರಿಯಾಕ್ಷನ್ ಮಾಡ್ತಿದ್ವಿ, ಇದಿರ್ಲಿಕ್ಕೆ ಹೆಂಗಾಗುತ್ತೆ. ಓಕೆ, ಈಗ ಹೈಡ್ರೋಜನ್ ಕಾರ್ಬೋನೇಟ್ ಅಂದರೆ HCO3 ಬರುತ್ತೆ. ಓಕೆ, ನಾನಿಲ್ಲಿ ಏನು ಮಾಡ್ತೀನಿ, ಸೋಡಿಯಮನ್ನು ಬಳಸ್ತೀನಿ. ಏನು ಬಳಸ್ತೀನಿ, ಸೋಡಿಯಮನ್ನು ಬಳಸ್ತೀನಿ. ಸೊ ಏನಾಗುತ್ತೆ, ಇದು NaHCO3 ಏನಾಯಿತು, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಏನಾಯಿತು, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಓಕೆ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಯಿತು. ಈಗ ಸೇಮ್ ಅದೇ ಕತೆ, ಅದೇ ಪುರಾಣ.
ಎಚ್ ಬರುತ್ತೆ. ಓಕೆ, ಎಚ್ ಎಸ್ಕೇಪ್ ಆಗುತ್ತೆ. ಎಚ್ ಎಸ್ಕೇಪ್ ಆಗೋಣ ಏನಾಗುತ್ತೆ ಇಲ್ಲಿ ಉಳಿದಿರ್ತಕ್ಕಂಥದ್ದು CH3 CO ಬಂತು. ಆಮೇಲೆ ಈ ಜಾಗದಲ್ಲಿ ಏನಾಯಿತು ಎಣ್ಣೆ ಹೋಗಿ ಕುಂತು. ಓಕೆ, ಈ ಹೆಚ್ಚು ಹೊಡೆಯೋದಕ್ಕೆ ರೆಡಿ ಇತ್ತೆ, ಹೊಡೆಯೋಯ್ತು. ಓಕೆ, ಇಲ್ಲೇನಾಯಿತು ಎಣ್ಣೆ ಬಂದು ಕುಂತುತ್ತೆ. ಎಚ್ ಜಾಗದಲ್ಲಿ ಎಣ್ಣೆ ಬಂದು ಕುಂತು. CH3 CO ಎಣ್ಣೆ ಆಯಿತು. ನೆಕ್ಸ್ಟ್ ನೋಡಿ ಇಲ್ಲಿ, ಈಗ ಇಲ್ಲಿ ಎಣ್ಣೆ ಹೋಗಿದೆ, ಏನು ಉಳಿತಿಲ್ಲಿ ಉಳಿದಿದ್ದೇನಿಲ್ಲಿ ಎಚ್ ಉಳಿತಾ. ಎಚ್ ಮತ್ತು ಎಚ್ ಏನಾಯಿತು H2CO3. ಹೌದಾ, ಇಲ್ಲಿ ನೋಡಿ ಇದಿಷ್ಟು ಮತ್ತು ಇದಿಷ್ಟು ಏನಾಯಿತು H2CO3. ಈ H2CO3 ಏನಾಗುತ್ತೆ ಮತ್ತೆ ಒಡೆದೋಗುತ್ತೆ. H2CO3 ಪಟ್ಟನ್ನು ಒಡೆದೋಗುತ್ತೆ. ಏನಾಗುತ್ತೆ ಇದು CO2 ಪ್ಲಸ್ H2 ಆಗುತ್ತೆ. ಓಕೆ, ಏನು H2O ಪ್ಲಸ್ CO2 ಆಗುತ್ತೆ. ಓಕೆ, H2O CO2 ಆಗಿ ಕನ್ವರ್ಟ್ ಆಯಿತು. ಇದೇನಾಯಿತು ಹೈಡ್ರೋಜನ್ ಕಾರ್ಬೋನೇಟ್ ಜೊತೆಗೆ ಎಸಿಟಿಕ್ ಆಮ್ಲ, ಇದ್ರದ್ದು ರಿಯಾಕ್ಷನ್. ಓಕೆ, ಅರ್ಥ ಆಯ್ತಾ ಇಲ್ಲಿವರೆಗೆ ಕ್ಲಿಯರ್ ಆಗಿ? ಓಕೆ ನೋಡಿ, ರಿಯಾಕ್ಷನಲ್ಲಿ ಏನಿಲ್ಲ, ಎಚ್ ತೆಗಿಬೇಕು ಎಣ್ಣೆ ಹಾಕ್ಬೇಕು, ಎಚ್ ತೆಗಿಬೇಕು ಎಣ್ಣೆ ಹಾಕ್ಬೇಕು, ಮತ್ತು ಈ H2CO3ನ ಯಾವ ರೀತಿ ಆದರೂ ಫಾರ್ಮ್ ಆಗಬೇಕು. ಓಕೆ, H2CO3 ಫಾರ್ಮ್ ಆಗಬೇಕು. H2CO3 ಫಾರ್ಮ್ ಆಯಿತಾ, ಹೊಡೆದೋಗಿ ಏನಂತ H2 ಮತ್ತು CO2 ಅಲ್ಲಿ ಕನ್ವರ್ಟ್ ಆಗಿಬಿಡುತ್ತೆ. ಸಿಂಪಲ್. ಇಲ್ಲಿವರೆಗೆ ಅರ್ಥ ಆಯ್ತಾ? ಇದೇ ರಿಯಾಕ್ಷನ್ನ ಇಲ್ಲಿ ಹೇಳಿದ್ದಾರೆ ನೋಡಿ. ಎಥೆನಾಯಿಕ್ ಆಮ್ಲ ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿ ಲವಣ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಇದು ಲವಣ. ಓಕೆ, ಇದನ್ನೇನಂತ ಕರಿತೀವಿ ಸೋಡಿಯಂ ಎಸಿಟೇಟ್ ಅಂತ ಕರಿತೀವಿ. ಹೌದಾ, ಇದರ ಹಿಂದಿನ ರಿಯಾಕ್ಷನಲ್ಲಿ ತಿಳ್ಕೊಂಡಿವಲ್ವ, ಸೋಡಿಯಂ ಎಸಿಟೇಟ್ CH3CO. CH3CO ಏನು ಎಸಿಟೇಟು ಸೋಡಿಯಂ ಇದ್ದದಕ್ಕೆ ಏನಾಯಿತು ಸೋಡಿಯಂ ಎಸಿಟೇಟ್. ಓಕೆ, ಮತ್ತು ಲವಣವನ್ನು ಸಾಮಾನ್ಯವಾಗಿ ಸೋಡಿಯಂ ಎಸಿಟೇಟ್ ಎಂದು ಕರೆಯುವರು. ಏನಂತ ಕರೀತಾರೆ ಇದನ್ನು ಸೋಡಿಯಂ ಎಸಿಟೇಟ್ ಅಂತ ಕರೀತಾರೆ. ಓಕೆ, ಇಲ್ಲಿಗೆ ಇದ್ರದ್ದು ಮುಗೀತು. ಓಕೆ, ನೆಕ್ಸ್ಟ್ ಏನಿದೆ ಪ್ರಶ್ನೆಗಳಿವೆ. ಒಂದು ನಿಮಿಷ ನಾನು ಬುಕ್ಕಲ್ಲಿ ಚೆಕ್ ಮಾಡ್ತೀನಿ ಇದ್ರ ಮೇಲೆ ಏನಾದರೂ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ವಾ ಅಂತ. ಓಕೆ, ಎಥೆನಾಯಿಕ್ ಆಮ್ಲ ಇದ್ರ ಬಗ್ಗೆ ಅಷ್ಟೇನು ಡೀಟೇಲ್ಸ್ ಇಲ್ಲ. ನೆಕ್ಸ್ಟ್ ಏನಿವೆ ಪ್ರಶ್ನೆಗಳಿವೆ. ಓಕೆ, ಏನಿವೆ ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳನ್ನ ಮತ್ತೆ ಡಿಸ್ಕಸ್ ಮಾಡೋಣಂತೆ. ಸರಿ, ಅಲ್ಲಿವರೆಗೂ ಓದ್ತಾ ಇರಿ. ಬಾಯ್ ಬಾಯ್.